ಇತ್ತೀಚೆಗೆ ಘೋಷಣೆಯಾದ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಸಾಧನೆಗೈದ ಕರಾವಳಿಯ ಸಿನಿಮಾ ಪ್ರತಿಭೆಗಳಿಗೆ ಮಂಗಳೂರಿನ ರೋಹನ್ ಕಾರ್ಪೊರೇಷನ್ ವತಿಯಿಂದ ವಿಶೇಷ ಗೌರವ ಸಮರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರಾದ ರೂಪಶ್ರೀ ಬರ್ಕಾಡಿ, ಅತೀಶ್ ಎಸ್ ಶೆಟ್ಟಿ, ಡಾಕ್ಟರ್ ಪ್ರದೀಪ್ ಕೆಂಚನೂರು, ಶಿವಧ್ವಜ್ ಶೆಟ್ಟಿ ಹಾಗೂ ಪ್ರಶಾಂತ್ ರೈ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವು ಮಂಗಳೂರಿನ ಬಿಜೆನಲ್ಲಿರುವ ರೋಹನ್ ಸಿಟಿಯಲ್ಲಿ ಆಯೋಜಿಸಲಾಗಿತ್ತು. At such young age, that's Mr. Dion Montero. Talking about Dion, he represents the spirit of new generation, ambitious, dynamic. You all know about him as a young entrepreneur, bringing up an inspiration and a role model for many young people today. The event witnessed the presence of thousands of people and became an incredible and an grateful event and an unforgettable success too. But ಪ್ರತಿಭೆಗೆ ಸಿಗುವ ನಿಜವಾದ ಗೌರವವೆಂದರೆ ಪ್ರಶಸ್ತಿ ಪಡೆಯುವುದಲ್ಲ, ಆ ಪ್ರತಿಭೆಯನ್ನು ಸಮಾಜಕ್ಕೆ ಪರಿಚಯಿಸಲು ಇನ್ನೂ ಅನೇಕರ ಕನಸುಗಳನ್ನು ಸ್ಫೂರ್ತಿಯಾಗುವುದು. ಇದೀಗ ಇಂದಿನ ಕಾರ್ಯಕ್ರಮದ ಗೌರವವನ್ನು ಮತ್ತಷ್ಟು ಹೆಚ್ಚಿಸಲು ನಮ್ಮ ಗಣ್ಯರಾದ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುವ ಸಮಯ. ಮೊದಲಿಗೆ ರೋಹನ್ ಕಾರ್ಪೊರೇಷನ್ ಸಂಸ್ಥೆಯ ಡೈರೆಕ್ಟರ್ ಶ್ರೀ ಡಿಯಾನ್ ಮೊಂತೆರೋ, ಜನರಲ್ ಮ್ಯಾನೇಜರ್ ಶ್ರೀಮತಿ ಸುಮನಾ ಮ್ಯಾಮ್ ಹಾಗೂ ಇಂದು ನಮ್ಮೊಂದಿಗೆ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವೇದಿಕೆಯ ಆತ್ಮೀಯವನ್ನು ಆಹ್ವಾನಿಸುತ್ತೇನೆ. ನಮ್ಮೊಂದಿಗಿದ್ದಾರೆ ರೂಪಶ್ರೀ ವರ್ಕಾಡಿ ಅವರು, ಶಿವಧ್ವಜ್ ಶೆಟ್ಟಿ, ಪ್ರಶಾಂತ್ ರೈ, ಡಾಕ್ಟರ್ ಪ್ರದೀಪ್ ಕೆಂಚನೂರ್ ಹಾಗೂ ಆತೀಶ್ ಎಸ್ ಶೆಟ್ಟಿ. ಇವರು ನಮ್ಮ ಇವತ್ತಿನ ಗೌರವಾನ್ವಿತ ಗೆಸ್ಟ್ ಆಗಿದ್ದಾರೆ. ಶ್ರೀ ಡಿಯಾನ್ ಮೊಂತೆರೋ ಹಾಗೂ ಶ್ರೀ ಸುಮನಾ. ದಯಮಾಡಿ ಎಲ್ಲರನ್ನು ಸ್ಟೇಜಿಗೆ ಕರೆದೊಯ್ಯಬೇಕಾಗಿ ವಿನಂತಿ. ಎಲ್ಲರೂ ಚಪ್ಪಾಳೆಯೊಂದಿಗೆ. They are today's dignitaries and definitely the award winners of today's event. They have made a remarkable journey, and representing them and awarding, giving a felicitation to them is must. Requesting everyone to kindly have your seats. ಸ್ವಾಗತ. ನಿಮ್ಮ ಅಮೂಲ್ಯ ಉಪಸ್ಥಿತಿಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಇನ್ನಷ್ಟು ಗೌರವ ಮತ್ತು ಅರ್ಥ ಸಿಕ್ಕಿದೆ. ರೋಹನ್ ಕಾರ್ಪೊರೇಷನ್ ತನ್ನ ವ್ಯಾವಹಾರಿಕ ಯಶಸ್ಸಿನ ಜೊತೆಗೆ ಸಮಾಜದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸುವುದು ಹಾಗೂ ಗೌರವಿಸುವ ಪರಂಪರೆಯನ್ನು ಸದಾ ಉಳಿಸಿಕೊಂಡು ಬಂದಿದ್ದಾರೆ. ಇಂದು ಅದೇ ಪರಂಪರೆಯ ಮತ್ತೊಂದು ಹೆಮ್ಮೆಯ ಕ್ಷಣ. ನಮ್ಮ ನಡುವೆ ಉಪಸ್ಥಿತಿರುವ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ತಮ್ಮ ಕ್ಷೇತ್ರದಲ್ಲಿ ಸಾಧನೆಯ ಹೊಸ ಎತ್ತರಗಳನ್ನು ಮುಟ್ಟಿರುವ ವ್ಯಕ್ತಿಗಳು. ಅವರನ್ನೊಮ್ಮೆ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಗೌರವಾನ್ವಿತ ಗೆಸ್ಟ್ಗಳಿಗೆ ನಾವು ವಿಲಾಸಿಸೋಣ. Every memorable journey begins. To one and all, it is my great pleasure to welcome you all to this special gathering hosted by Rowan Corporation. Director Mr. Dion Montero and our General Manager Mrs. Sumana MD, who are joining us on the dais today. It is a privilege to welcome our special guest, the distinguished Master Atis S. Shetty, Mr. Shivadhvaj Shetty, Dr. Pradeep Kenchanuru, and Mr. Prashant Rai. I would now like to request to present bouquet to our esteemed guests. To all our guests, thank you for joining us and making this occasion even more meaningful with your presence. Once again, a very warm welcome to everyone. I wish you a memorable and enjoyable program. Thank you. ಹಾರ್ದಿಕ ಸ್ವಾಗತ. Recognition is the greatest motivation. ಗೌರವ ಎನ್ನುವುದು ಕೇವಲ ಒಂದು ಪ್ರಶಸ್ತಿ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವರ್ಷಗಳ ಪರಿಶ್ರಮಕ್ಕೆ ಸಮಾಜ ಸಲ್ಲಿಸುವ ಗೌರವ.
ಇದೀಗ ನಾವು ಇಂದಿನ ಕಾರ್ಯಕ್ರಮದ ಅತ್ಯಂತ ಮಹತ್ವದ ಘಟ್ಟಕ್ಕೆ ಕಾಲಿಡುತ್ತಿದ್ದೇವೆ. ರಾಷ್ಟ್ರೀಯ ಮಟ್ಟದ ಸಾಧನೆ ಮಾಡಿ ನಮ್ಮೆಲ್ಲರಿಗೂ ಹೆಮ್ಮೆ ತಂದಿರುವ ನಮ್ಮ ಗೌರವಾನ್ವಿತ ಪ್ರಶಸ್ತಿ ವಿಜೇತರನ್ನು ಅಭಿನಂದಿಸುವ ಸಮಯ ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪ್ರಶಸ್ತಿ ವಿಜೇತರು ನನ್ನ ಹೆಸರು ಕರೆದಂತೆ ದಯಮಾಡಿ ಮುಂದೆ ಬಂದು ನಿಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ನಾನು ಬಯಸುತ್ತೇನೆ. ರೂಪಶ್ರೀ ವರ್ಕಾಡಿ ಮಂಜೇಶ್ವರ ತಾಲೂಕಿನ ವರ್ಕಾಡಿ ಗ್ರಾಮದ ಹರೀಶ್ ಹಾಗೂ ದಿವಂಗತ ಹೇಮಾವತಿ ದಂಪತಿಗಳ ಪುತ್ರಿಯಾಗಿ ಜನಿಸಿದ ಇವರು ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರ ಸಂಸಾರದ ಸರ್ಕಸ್ ನಾಟಕದ ಮೂಲಕ ವೃತ್ತಿಪರ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದರು. ಸುಮಾರು 26 ವರ್ಷಗಳ ಕಾಲ ಪಯಣದಲ್ಲಿ ತುಳು ಮತ್ತು ಕನ್ನಡ ಭಾಷೆಗಳ 700ಕ್ಕೂ ಅಧಿಕ ನಾಟಕ ಪ್ರದರ್ಶನಗಳನ್ನು ನೀಡಿ 85ಕ್ಕೂ ಹೆಚ್ಚು ತುಳು, ಕನ್ನಡ, ಬ್ಯಾರಿ ಹಾಗೂ ಅರಭಾಷೆಯ ಚಲನಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಅಪಾರ ಜನಮನ್ನಣೆ ಪಡೆದಿದ್ದಾರೆ. ಮಾ, ಏಸ, ರೆಡ್ ಎಕ್ರೆ, ಕೋರಮ್ಮ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೇರಿದಂತೆ ಹಲವು ಚಿತ್ರಗಳ ಅಭಿನಯಕ್ಕಾಗಿ ಅತ್ಯುತ್ತಮ ಹಾಗೂ ಪೋಷಕ ನಟಿ ಪ್ರಶಸ್ತಿಗಳನ್ನು ಪಡೆದಿದ್ದು, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರದ ಜೀತಿಗೆ ಮತ್ತು ಬ್ಯಾರಿ ಚಿತ್ರಗಳ ಮೂಲಕ ತಮ್ಮ ಅಭಿನಯ ವೈಶಿಷ್ಟ್ಯವನ್ನು ರಾಜ್ಯ ಮಟ್ಟದಲ್ಲೂ ಸಾಬೀತುಪಡಿಸಿದ್ದಾರೆ. ತುಳುನಾಡ ಐಸಿರ, ಕಲಶಾರದೆ, ಕಲರತ್ನ, ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳಿಗೆ ವಜನರಾಗಿರುವ ಇವರು ಭಾರತದ ವಿವಿಧ ರಾಜ್ಯಗಳ ಜೊತೆಗೆ UAE, ಬಾರನ್, ಒಮಾನ್, ಕತಾರ್ ಹಾಗೂ ಕುವೈಟ್ ದೇಶಗಳಲ್ಲಿಯೂ ಯಶಸ್ವಿ ನಾಟಕ ಪ್ರದರ್ಶನಗಳನ್ನು ನೀಡಿ ಕರಾವಳಿ ಕಲೆಯ ಕೀರ್ತಿಯನ್ನು ವಿಶ್ವದಾದ್ಯಂತ ಪ್ರಸಿದ್ಧರಾಗಿದ್ದಾರೆ. ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಯಶಸ್ಸು ಲಭಿಸಲಿ ಎಂದು ಹಾರೈಸುತ್ತಾ ಈ ಗೌರವವನ್ನು ಸಮರ್ಪಿಸಲಾಗುತ್ತಿದೆ. Now I request Mr. Dion Montero as well as the General Manager Sumana ma'am to kindly come forward and felicitate Rupashri Warkadi. Let's put our hands together. ಸ್ವೀಕರಿಸಬೇಕಾಗಿ ವಿನಂತಿ. And the director. ಮೊದಲಿಗೆ ಶಿವಧ್ವಜ್ ಶೆಟ್ಟಿ ಇವರನ್ನು ಪರಿಚಯಿಸುತ್ತೇನೆ ಹಾಗೂ ಅವರ ಬಗ್ಗೆ ಕೆಲವು ಪ್ರಶಸ್ತಿ ವಿಜೇತ, ನಿರ್ದೇಶಕ, ಖ್ಯಾತ ನಟ ಹಾಗೂ ಯಶಸ್ವಿ ನಿರ್ಮಾಪಕರಾಗಿದ್ದಾರೆ. ಕನ್ನಡ, ತುಳು ಸೇರಿದಂತೆ ದಕ್ಷಿಣ ಭಾರತದ 5 ಭಾಷೆಗಳ 50ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿರುವ ಇವರು ಸಮಾಜಮುಖಿ ಹಾಗೂ ವೈಚಾರಿಕ ಚಿತ್ರಗಳ ಮೂಲಕ ಚಿತ್ರರಂಗದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಜನಿಸಿದ ಇವರು ದಿವಂಗತ ತಿಮ್ಮಪ್ಪ ಶೆಟ್ಟಿ ಹಾಗೂ ಸುನಂದ ಶೆಟ್ಟಿ ದಂಪತಿಗಳ ಪುತ್ರರು. ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜ್ನಲ್ಲಿ BSc ಪದವಿ ಪಡೆದಿರುವ ಇವರು ವಿದ್ಯಾರ್ಥಿ ಜೀವನದಲ್ಲಿ ಕಾಲೇಜ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಗಗ್ಗರ ಚಿತ್ರದ ನಿರ್ದೇಶಕರಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿರುವ ಇವರು ನಾ ಪುಟ್ನ ಮಣ್ಣು ಹಾಗೂ ಈ ಮಣ್ಣು ಚಿತ್ರಗಳಲ್ಲಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಪಡೆದಿದ್ದಾರೆ. ಇದಲ್ಲದೆ 2 ರಾಜ್ಯ ಪ್ರಶಸ್ತಿಗಳು ಹಾಗೂ 5 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅವರು ಚಿತ್ರಗಳ ಇಂಡಿಯನ್ ಪನೋರಮಾ ಮತ್ತು ಬ್ಯಾಂಗ್ಳೂರ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ದಟ್ ಇಸ್ BIFFES ಸೇರಿದಂತೆ ಪ್ರತಿಷ್ಠಿತ ವೇದಿಕೆಗಳಿಗೆ ಆಯ್ಕೆಯಾಗಿದ್ದಾರೆ. ಕಳೆದ 1 ದಶಕದಿಂದ ರಿಯಾಲಿಟಿ ಶೋಗಳು ಹಾಗೂ ದೂರದರ್ಶನ ಧಾರಾವಾಹಿಗಳ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು 71 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದಟ್ಸ್ 2025 ಅಲ್ಲಿ ಪೂರ್ವ ವಲಯದ ತೀರ್ಪುಗಾರರ ಸಮಿತಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಕುಟುಂಬ ಸಮೇತ ನೆಲೆಸಿರುವ ಇವರು ಪತ್ನಿ ರಾಜೇಶ್ವರಿ ರೈ, ಪುತ್ರ ಜ್ಞಾನ್ S. ಶೆಟ್ಟಿ ಹಾಗೂ ಪುತ್ರಿ ಶ್ರೇಯಾ S. ಶೆಟ್ಟಿ ಸದಾ ಬೆಂಬಲವಾಗಿ ಜೊತೆಯಾಗಿದ್ದಾರೆ. ಇದು ನಮ್ಮ ಶಿವಧ್ವಜ್ ಶೆಟ್ಟಿ ಅವರ ಪರಿಚಯ. ಹಾಗೂ ನಮ್ಮೊಂದಿಗೆ ರೈ ಅವರು 3 ದಶಕಗಳಿಗೂ ಅಧಿಕ ಅನುಭವ ಹೊಂದಿರುವ ಪ್ರೊಡ್ಯೂಸರ್, ಮೀಡಿಯಾ ಪ್ರೊಫೆಷನಲ್ ಹಾಗೂ ಉದ್ಯಮಿಯಾಗಿದ್ದಾರೆ. ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಮಿಯಾಪದವ್ ಗ್ರಾಮದಲ್ಲಿ ಜನಿಸಿದ ಇವರು ಶ್ರೀ ಸದಾಶಿವರಾವ್ ಹಾಗೂ ದಿವಂಗತ ಶ್ರೀಮತಿ ಪದ್ಮಾಕ್ಷಿ S. ರೈ ದಂಪತಿಗಳ ಪುತ್ರರು. ಪ್ರಜಾವಾಣಿ, ಉದಯವಾಣಿ ಹಾಗೂ ಡೆಕ್ಕನ್
ಹೆರಾಲ್ಡ್ ಸೇರಿದಂತೆ ಕರ್ನಾಟಕದ ಪ್ರಮುಖ ಪತ್ರಿಕೆಗಳಲ್ಲಿ ಪತ್ರಕರಾಗಿ ಸೇವೆ ಸಲ್ಲಿಸಿದ ಇವರು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಉಪಸುದ್ದಿ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. 2015 ರಿಂದ ಮಾಧ್ಯಮ ನಿರ್ಮಾಣ ಕ್ಷೇತ್ರಕ್ಕೆ ಪ್ರವೇಶಿಸಿ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಿರ್ದೇಶಕ ಶಿವಧ್ವಜ್ ಶೆಟ್ಟಿ ಅವರೊಂದಿಗೆ ನಿರ್ಮಾಣ ಸಂಸ್ಥೆಯ ಸ್ಥಾಪಿಸಿ ಕಲರ್ಸ್ ಕನ್ನಡ ಸೇರಿದಂತೆ ಪ್ರಮುಖ ವಾಹಿನಿಗಳಲ್ಲಿ ರಿಯಾಲಿಟಿ ಶೋಗಳು, ಅವಾರ್ಡ್ ಫಂಕ್ಷನ್ಸ್ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಬೆಂಗಳೂರಿನ ಪಿಕ್ಚರ್ ಸ್ಟುಡಿಯೋ ನಿರ್ಮಾಣ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಇವರು ಕನ್ನಡ ಹಾಗೂ ಹಿಂದಿ ಟೆಲಿವಿಷನ್ ಧಾರಾವಾಹಿಗಳನ್ನು ನಿರ್ಮಿಸಿದ್ದು, ರೈಟ್ ಪೀಪಲ್ ಸಂಸ್ಥೆಯ ಮೂಲಕ ಚಲನಚಿತ್ರ ಮತ್ತು ಟೆಲಿವಿಷನ್ಗಾಗಿ ಕತೆ ಹಾಗೂ ಚಿತ್ರಕಥೆಗಳು ಸೃಷ್ಟಿಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಅರ್ಥಪೂರ್ಣ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಒಳಗೊಂಡ ಸಿನಿಮಾಗಳ ನಿರ್ಮಾಣ ಮೂಲಕ ಚಿತ್ರರಂಗಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಜೀವನ ಪಯಣದಲ್ಲಿ ಪತ್ನಿ ಲತಾ ರೈ, ಪುತ್ರರಾದ ನಿಹಾಲ್ ರೈ ಹಾಗೂ ಅರ್ಣವ್ ರೈ ಸದಾ ಜೊತೆಯಾಗಿದ್ದಾರೆ. ಇಷ್ಟು ಇವರ ಬಗ್ಗೆ ಹೇಳಿದ್ದೇನೆ. ಡೆಫಿನೆಟ್ಲಿ ಜೋರಾದ ಚಪ್ಪಾಳೆ ಇಬ್ಬರಿಗೂ ಬೇಕಾಗಿದೆ. ಸ್ವರಾಜ್ ಇಬ್ರು ಶೆಟ್ಟಿ ಅಲ್ಲ. So both Shettis, let's put our hands together once again. I request Mr. Dion Montero and Sumana ma'am to kindly honor both of us today. ಬಂಧುಗಳೇ, ಎಲ್ಲರೂ ಚಪ್ಪಾಳೆಯೊಂದಿಗೆ ನಾವು ಗೌರವಿಸೋಣ. ಡಾಕ್ಟರ್ ಪ್ರದೀಪ್ ಕೆಂಚನೂರ್ ಇವರು ಚಲನಚಿತ್ರ ಸ್ಕಾಲರ್, ಹಿಸ್ಟೋರಿಯನ್, ಸ್ಕ್ರೀನ್ ರೈಟರ್, ಕ್ಯೂರೇಟರ್ ಹಾಗೂ ಶಿಕ್ಷಾ ತಜ್ಞರಾಗಿದ್ದಾರೆ. ಭಾರತೀಯ ಸಿನಿಮಾ ಅಧ್ಯಯನ ಮತ್ತು ಸಂಶೋಧನೆಗೆ ನೀಡಿದ ಅಮೋಘ ಕೊಡುಗೆಗಾಗಿ 70ಯ ಚಿತ್ರರಂಗದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ಅತ್ಯುತ್ತಮ ಭಾರತೀಯ ಚಲನಚಿತ್ರ ಕುರಿತ ಪುಸ್ತಕ ವಿಭಾಗದ ಸ್ವರ್ಣ ಕಮಲ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಮಂಗಳೂರು ವಿಶ್ವವಿದ್ಯಾಲಯದಿಂದ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಕನ್ನಡ ವಿಶ್ವವಿದ್ಯಾಲಯದ ಹಂಪಿಯಿಂದ ಡಾಕ್ಟರೇಟ್ ಪದವಿ ಪಡೆದಿರುವ ಇವರು FTII ಪುಣೆ ಮತ್ತು SRFTI ಕೋಲ್ಕತ್ತಾಗಳಲ್ಲಿ ವಿಶೇಷ ತರಬೇತಿ ಪಡೆದಿದ್ದಾರೆ. ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ರಿಸರ್ವೇಶನ್ ಚಿತ್ರದ ಸ್ಕ್ರೀನ್ ರೈಟರ್ ಆಗಿರುವ ಇವರು ಕನ್ನಡ ಸಿನಿಮಾದ ವೈಚಾರಿಕ ಹಾಗೂ ಸಾಂಸ್ಕೃತಿಕ ಆಯಾಮಗಳನ್ನು ಹಲವು ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ಸೇರಿದಂತೆ ಅನೇಕ ಪ್ರತಿಷ್ಠಿತ ಚಲನಚಿತ್ರಗಳಲ್ಲಿ ತೀರ್ಪುಗಾರರು ಹಾಗೂ ಆಯ್ಕೆ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸುವ ಇವರು 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ತೀರ್ಪುಗಾರರಾಗಿ ಹಾಗೂ 14ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ದಟ್ ಇಸ್ BIFFES ಕಲಾತ್ಮಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಂಶೋಧನೆ, ಸಾಹಿತ್ಯ, ಬೋಧನೆ ಮತ್ತು ಚಲನಚಿತ್ರ ವಿಶಿಷ್ಟ ಕೊಡುಗೆ ನೀಡಿರುವ ಡಾಕ್ಟರ್ ಪ್ರದೀಪ್ ಕೆಂಚನೂರ್ ಅವರು ಅಪೂರ್ವ ಸಾಧನೆಯನ್ನು ಗೌರವಿಸುತ್ತಾ ಉತ್ತಮ ಆರೋಗ್ಯ ಹಾಗೂ ಇನ್ನಷ್ಟು ಯಶಸ್ಸು ಲಭಿಸಲು ಎಂದು ಹಾರೈಸುತ್ತಾ ಈ ಗೌರವವನ್ನು ಸಮರ್ಪಿಸಲಾಗುತ್ತಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಕೊಡೋಣ. ಶೆಟ್ಟಿ, ಜೋರಾದ ಚಪ್ಪಾಳೆ. ಆತಿಶ್ ಶೆಟ್ಟಿ. ಆತಿಶ್, kindly have your seat.
ಆತಿಶ್ ಎಸ್ ಶೆಟ್ಟಿ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್. ಬಹುಮುಖ ಪ್ರತಿಭೆಯಾಗಿ ಕ್ರೀಡೆ ಹಾಗೂ ಚಲನಚಿತ್ರ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಯುವ ಪ್ರತಿಭೆ ಆತಿಶ್ ಎಸ್ ಶೆಟ್ಟಿ. ಶ್ರೀ ಸತೀಶ್ ಶೆಟ್ಟಿ ಹಾಗೂ ಶ್ರೀಮತಿ ಭಾರತಿ ಶೆಟ್ಟಿ ದಂಪತಿಗಳ ಸುಪುತ್ರರಾದ ಇವರು ಬಾಲ್ಯದಿಂದಲೇ ನಟನೆ, ಕಿಕ್ ಬಾಕ್ಸಿಂಗ್, ಕರಾಟೆ, ವುಶು, ಬಾಕ್ಸಿಂಗ್, ನೃತ್ಯ ಹಾಗೂ ಈಜು ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬಹುಬಾರಿ ಚಿನ್ನ ಹಾಗೂ ಬೆಳ್ಳಿ ಪದಕಗಳನ್ನು ಗೆದ್ದಿರುವ ಇವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಮತ್ತು ವುಶು ಸ್ಪರ್ಧೆಗಳಲ್ಲೂ ಪದಕಗಳನ್ನು ಪಡೆದು ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ದೇಶ ಛಾಪ್ ಮೂಡಿಸಿರುವ ಇವರು ಕಲರ್ಸ್ ಸೂಪರ್ನ ಮಜಾ ಭಾರತ, ಕೆ ಸ್ಟಾರ್ನ ಜೂನಿಯರ್ ಡ್ರಾಮಾ ಹಂಟರ್ಸ್ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಲ್ಲಿ ಗಮನಾರ್ಹ ಪ್ರದರ್ಶನ ನೀಡಿದ್ದಾರೆ. ಶಾಲೆ ಕಾಸರಗೋಡು, ರಾಹುಕಾಲ, ಗುಳಿಗಕಾಲ, ಕೇಕ್ ಸೇರಿದಂತೆ ಅನೇಕ ಕನ್ನಡ ಹಾಗೂ ತುಳು ಚಲನಚಿತ್ರಗಳಲ್ಲಿ ಅಭಿನಯಿಸಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಕೇಕ್ ಚಿತ್ರದ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಹಾಗೂ ಮಿಥ್ಯೆ ಚಿತ್ರದ ಅಭಿನಯಕ್ಕೆ ಚಂದನವನ ಕ್ರಿಟಿಕ್ಸ್ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಪಡೆದಿದ್ದಾರೆ. ಕ್ರೀಡಾ ಸಾಧನೆಗಾಗಿ ಹೊಯ್ಸಳ ಪ್ರಶಸ್ತಿ, ಕರ್ನಾಟಕ ಪ್ರತಿಭಾ ರತ್ನ, ಕರ್ನಾಟಕ ಕಲಾಶ್ರೀ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾಗಿದ್ದಾರೆ. 150ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ 50ಕ್ಕೂ ಹೆಚ್ಚು ಸನ್ಮಾನಗಳನ್ನು ಪಡೆದಿರುವ ಇವರು ಕ್ರೀಡೆ ಮತ್ತು ಕಲಾ ಕ್ಷೇತ್ರಗಳಲ್ಲಿ ಸಾಧನೆಯ ಹೊಸ ಮೈಲಿಗಳನ್ನು ನಿರ್ಮಿಸುತ್ತಿದ್ದಾರೆ. ಇವರ ಮುಂದಿನ ಬದುಕು ಇನ್ನಷ್ಟು ಯಶಸ್ಸಿನಿಂದ ಕೂಡಿರಲೆಂದು ಹಾರೈಸುತ್ತಾ ಈ ಗೌರವವನ್ನು ಸಮರ್ಪಿಸಲಾಗುತ್ತಿದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು Mr. Dion Montero and Sumana ma'am to kindly honor Atish S. Shetty. ಎಲ್ಲರೂ ಕುಳಿತಲ್ಲಿ ಜೋರಾದ ಚಪ್ಪಾಳೆ. ಮತ್ತೊಮ್ಮೆ ಹಿಂದೆ ಸಾವಿರಾರು ಗಂಟೆಗಳ ಪರಿಶ್ರಮ, ತ್ಯಾಗ ಹಾಗೂ ಆತ್ಮವಿಶ್ವಾಸ ಅಡಗಿದೆ. ಹಾಗಾಗಿ ಜೋರಾದ ಚಪ್ಪಾಳೆ ನಾವು ಕೊಡೋಣ ಎಲ್ಲ ಗೌರವ. ಒಬ್ಬ ವ್ಯಕ್ತಿಯ ಸಾಧನೆಯ ಹಿಂದೆ ಕೇವಲ ಪ್ರತಿಭೆ ಮಾತ್ರ ಇರುವುದಿಲ್ಲ, ಅದರ ಹಿಂದೆ ನಿರಂತರ ಪರಿಶ್ರಮ, ಅಚಲವಾದ ನಂಬಿಕೆ ಮತ್ತು ಎಂದಿಗೂ ಕೈಬಿಡದ ಆತ್ಮವಿಶ್ವಾಸ ಇರುತ್ತೆ. ಇದೀಗ ನಮ್ಮ ಗೌರವಾನ್ವಿತ ಪ್ರಶಸ್ತಿ ವಿಜೇತರ ಮನದಾಳದ ಮಾತುಗಳನ್ನು ಕೇಳುವ ಸಮಯ. ಅವರ ಅನುಭವ ಹಾಗೂ ಅವರ ಪಯಣ ಮತ್ತು ಅವರ ಸಾಧನೆಯ ಹಿಂದಿನ ಕತೆ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿದೆ. ಮೊದಲಿಗೆ ನಮ್ಮ ಮೊದಲ ಗೌರವಾನ್ವಿತ ಪ್ರಶಸ್ತಿ ವಿಜೇತರಾದ ರೂಪಶ್ರೀ ವರ್ಕಾಡಿ ಒಂದು ನಿಮ್ಮ ಮನದಾಳದ ಅನಿಸಿಕೆಗಳನ್ನು ನಮ್ಮೊಂದಿಗೆ ಇಡಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ. ಶಿವಧನ್ ಶೆಟ್ಟಿ ಡೈರೆಕ್ಟರ್ ಸೊಮ್ಮೆಲು ದಯಪಂಡ ಆ ಚೇರಡು ಕುಲ್ಲಾದ ನಮ್ಮ ಬಗ್ಗೆ ಪಂಪನಕ್ಕೆ ಏನಿರೋ ಭಾರಿ ಭಂಗ ಆಪ್ನೆ ಕಪಂಡ ಅವು ಎಂಚ ಓಡಿ ತೂಡಿ ನಾನು ಒಂಜಿ ದಿಕ್ಕಡದೇನು ಕೇಳೊಂದುಲ್ಲೆ ಪಂಡ ಸಹಜವಾಯಿನ ಒಂಜಿ ವಿಚಾರ ಎಂಚಿನ ಪಂಡ ನಮ್ಮ ಬಗ್ಗೆ ನಮಗೆ ಮಸ್ತ್ ಏರ್ಲ ಪನ್ನಗೊಂಡತೆ ದಾದ ಮಂತೆ ಅವು ಎಂಚ ಒಂದು ಆಂಡದು ಅನ್ಪಣಕ್ಕೆ ಉಲಾಯ್ಡು ಒಂಜಿ ಎಂಚಿನ ಒಂಜಿ ನಂಜೆಂದ ದೊಂಡೆ ಕಟ್ಟದಿತ್ತೆ. ಫಸ್ಟ್ ಮೊದಲಿಗೆ ಈ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ನಾನು ಈ ಥರದ ಒಂದು ಎಲ್ಲರ ಮುಂದೆ ಅಭಿನಂದನೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲಿಗೆ ನಮ್ಮ ಕೆಂಚಿನವರವರಿಗೆ, ನಮ್ಮ ಪ್ರದೀಪ್ ಕೆಂಚಿನವರವರ ಪುಸ್ತಕಕ್ಕೆ ರಾಷ್ಟ್ರೀಯ ಸ್ವರ್ಣ ಕಮಲ ಬಂದಿದೆ ಅಂತ ಗೊತ್ತಾಗಿದೆ ಈಗ. ಯಾಕಂದರೆ ನಾವೆಲ್ಲ ನಮ್ಮದೇ ರಿಸಲ್ಟ್ ನೋಡ್ಬಿಟ್ಟು ಸುಮ್ಮನೆ ಕೂತಿದ್ವಿ. ಅವರಿಗೆ ಅಭಿನಂದನೆಗಳು. ಆಮೇಲೆ ರೂಪಶ್ರೀ ವರ್ಕಾಡಿ ಅವರು, ಇವರು ಒಂದು ಅದ್ಭುತವಾದಂಥ ವಿಚಾರ. ಎಲ್ಲಿ ವರ್ಕಾಡಿ, ಎಲ್ಲಿ ರಾಷ್ಟ್ರ ಪ್ರಶಸ್ತಿ ನಮ್ಮ ಮಟ್ಟದಲ್ಲಿ ಅದು ಸಿಕ್ಕಿದೆ ಅಂದಾಗ ನಮಗೆ ತುಂಬ ಖುಷಿ ಆಯಿತು. ಏನು ಅಂತ ಹೇಳಿದರೆ ನಿಜವಾದ ಪ್ರತಿಭೆಯನ್ನು ಗುರುತಿಸ್ತಾರೆ ಅನ್ನೋದೊಂದು ಇಷ್ಟ ಆಯಿತು ನನಗೆ. ಅವರು ಕೂಡ ಅಭಿನಂದನೆಗಳು. ರೂಪಶ್ರೀ ಅವರು ನನ್ನ ಚಿತ್ರದಲ್ಲಿ ಆ್ಯಕ್ಟ್ ಮಾಡುವಾಗ ನಾನು ಅವ್ರನ್ನ ಮಹಾನಟಿ ಇದ್ದರೆ ತಮಾಷೆ ಮಾಡ್ತಾ ಇದ್ದೀನಿ, ಮಾಡ್ತಾನೇ ಇದ್ದೆ. ಆದರೆ ಅವರೀಗ ಮಹಾನಟಿನೇ ಆಯಿತು. ಅಭಿನಂದನೆಗಳು. ಆಮೇಲೆ ಆತಿಶ್ ಹೆಂಗೆ ಅಂದರೆ ಮಜಾ ಭಾರತ ಅಂತ ಒಂದು ಶೋ ಮಾಡ್ತಾ ಇರ್ತೀನಿ ನಾನು.
ಸೊ ನಮಗೆ ಎಲ್ಲೋ ಒಂದು ಕಡೆ ಅವನು ಚಿಕ್ಕ ಹುಡುಗ ಆಗಿದ್ದ, ಮೋಸ್ಟ್ಲಿ 2ನೇ ಕ್ಲಾಸ್ ಏನೋ. ಸೊ ನನಗೆ ಅದೇ ಹುಡುಗ ಈ ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಅವರ ಅಮ್ಮ ನಾನು ನೋಡಿದಾಗ ಗೊತ್ತಾಯ್ತು. ನೋಡಿದ್ರೆ ಅದು ನಮ್ಮ ಈ ಮಜಾ ಭಾರತದಿಂದ ಬಂದ ಹುಡುಗದ್ದು ಭಾರಿ ಖುಷಿ ನನಗೆ. ಆ ಚಿತ್ರನ, ಮಿಥ್ಯ ಚಿತ್ರನ ನಾನು ಸುಮಾರು ಒಂದು 2 ತಿಂಗಳ ಹಿಂದೆ ನೋಡಿ ನನಗೆ ಆ ಸಿನಿಮಾ ಭಾಳ ಇಷ್ಟ ಆಯಿತು. ನನ್ನ ವೈಫು ನೋಡಿ ಅದು ತುಂಬ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ. ನನ್ನ ತಪ್ಪುಗಳನ್ನೆಲ್ಲ ಆಗ ಹೇಳ್ತಾ ಇದ್ದು, ಇದು ನೋಡಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ನಾನು ರೂಪಶ್ರೀ ಅವರಿಗೆ ಫೋನ್ ಮಾಡಿ, ಡೈರೆಕ್ಟ್ರು ಯಾರು ಸುಮಂತ್ ಭಟ್ ಅಂತ, ಅವ್ರ ನಂಬರ್ ಒಂದು ಕಳಿಸಿ, ಎಲ್ಲಿ ಯಾವಾಗ ಮಾಡಿದ್ದು, ಹೇಗೆ ಇದೆಲ್ಲ ಆಯಿತು ಅಂತ ನಾನು ಕೇಳ್ತಾ ಇದ್ದೆ. ಆ ಹುಡುಗ ಎಷ್ಟು ಅಭಿನಯ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಅವ್ರ ಹತ್ರ 2 ತಿಂಗಳ ಹಿಂದೆ ಮಾತಾಡಿದ್ದೀನಿ. ಅದೇ ನೋಡಿ ಅದಕ್ಕೆ ವಿಶೇಷವಾಗಿ ಈಗ ಆ ಚಿತ್ರಕ್ಕೂ ಪ್ರಶಸ್ತಿ ಬಂದಿದೆ. ನಿರ್ದೇಶಕರಾದ ಸುಮಂತ್ ಭಟ್ ಅವರು ಕೂಡ ಅಭಿನಂದನೆಗಳು. ಆಮೇಲೆ ನನ್ನ ಚಲನಚಿತ್ರದ ನಿರ್ಮಾಪಕರು ನಾವಿಬ್ಬರು ಕಳೆದ 10 ವರ್ಷದಿಂದ ರಿಯಾಲಿಟಿ ಶೋ ಪ್ರೊಡಕ್ಷನ್ ಮಾಡೋದು. ಅವ್ರು ಹೇಗೆ ನಿರ್ಮಾಪಕರಾದ್ರಂದರೆ, ಪ್ರತಿ ಸರಿನೂ ನಾನು ಸಿನಿಮಾ ಮಾಡ್ತೀನಿ ಅಂದರೆ ಕತೆ ಫಸ್ಟ್ ಅವರಿಗೆ ಹೇಳ್ತೀನಿ. ನನಗೆ ಕತೆ ಹೇಳೋ ಹುಚ್ಚು ಒಂದು ಸ್ವಲ್ಪ ಜಾಸ್ತಿ ಇದೆ. ಸೊ ಕತೆ ಹೇಳ್ತಾ ಅವರು ನನ್ನ ಹಳೆಯ 2 ಸಿನಿಮಾಗಳನ್ನು ನೋಡಿ ಅದರಲ್ಲಿ ಏನಾದರೂ ತಪ್ಪುಗಳನ್ನು ಇದ್ದರೆ ಹೇಳ್ತಾ ಇದ್ರು. ಹಾಗೆ ಪ್ರತಿ ಸರ್ತಿ ಇದು ನಾನು ಮಾಡ್ತೀನಿ, ಹಿಂದಿ ಹಾಗೆ ಮಾಡ್ತಿದ್ದೇವೆ ನಾನು ಪ್ರೊಡಕ್ಷನ್ ಅಂತ. ಸೊ ನಾನು ಹೇಳೋದು ಅವರಿಗೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವೋ ಏನೋ, ಅದಕ್ಕೆ ನೀವು ಮಾಡ್ತಾ ಇಲ್ಲ. ಮಾಡ್ತೀನಿ ಅಂತ ಹೇಳಿದರೆ ಅದೇ ಇಂಬು ಅವರೇ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅದು ನನ್ನ ಕತೆ ಆಗಿದ್ದರೂ ಕೂಡ ಅದಕ್ಕೆ ಇನ್ಪುಟ್ಸ್ ಎಲ್ಲರೂ ಡಿಸ್ಕಷನ್ ಮಾಡುವಾಗೆಲ್ಲ ಬರುತ್ತೆ. ಒಂದು ಕೊನೆಯಲ್ಲಿ ಅದು ಎಲ್ಲ ಒಂದು ಚಿತ್ರ ತಂಡವಾಗಿ ಅದು ಒಂದು ಚಿತ್ರ ಆಗಿ ಬರುತ್ತೆ ಹೊರತು ನಾನೇ ಮಾಡಿದ್ದೀನಿ ಅನ್ನೋದಕ್ಕೆ ಏನಿಲ್ಲ. ಈ ಏನು ಪ್ರಶಸ್ತಿ ಸಂದಾಯ ಆಗಿದೆ ಅದು ನನ್ನ ಚಿತ್ರ ತಂಡಕ್ಕೂ ಆಮೇಲೆ ನಮ್ಮ ಎಲ್ಲ ತುಳುವರಿಗೆ. ಯಾಕಂದರೆ ಯಾವುದೇ ಪ್ರಶಸ್ತಿ ಬಂದಾಗ ಅದು ನನ್ನಿಂದ ಆಗಿದೆ ಅಂತ ಹೇಳೋದು ಭಾಳ ದೊಡ್ಡ ತಪ್ಪಾಗುತ್ತೆ. ಪ್ರತಿಯೊಬ್ಬ ತಂತ್ರಜ್ಞರು ಅದರ ಹಿಂದೆ ಕೆಲಸ ಮಾಡಿದ್ದಾರೆ. ತಮ್ಮ ಲಕ್ಷ್ಮಣ ಅವರು ಕೂಡ ನಮ್ಮ ಚಿತ್ರದಲ್ಲಿ ಒಂದು ನಟರಾಗಿದ್ದಾರೆ. ನವೀನ್ ಪಟೀಲ್ ಅವರಿದ್ದಾರೆ, ಆ್ಯಂಡ್ ಭಾಳಷ್ಟು ಚಂದ್ರಕಲಾ ಅವರು ಇದ್ದಾರೆ, ಹರೀಶ್ ವಾಶು ಶೆಟ್ಟಿರು ಇದ್ದಾರೆ, ಕಾಸರಗೋಡು ಚಿನ್ನ ಇದ್ದಾರೆ, ಕ್ಯಾಮ್ರಾಮ್ಯಾನ್ ಇದ್ದಾರೆ, ಎಡಿಟರ್ ನಮ್ಮ ಮಂಗಳೂರಿನವರು ಎಡಿಟರ್ ಗಣೇಶ್ ನಿರ್ಚಾರು, ಶಿನಾಯ್ ಜೋಸಫ್ ಮಂಗಳೂರಿನಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು. ಹೀಗೆ ಅದೆಲ್ಲವೂ ಸೇರಿದಾಗ ಒಂದು ಚಿತ್ರ ಆಗುತ್ತೆ. ಆ ಚಿತ್ರ ಆದ ನಂತರ ಸರಿಸುಮಾರು ಒಂದು 7 ಅಂತಾರಾಷ್ಟ್ರೀಯ ಚಲನಚಿತ್ರಕ್ಕೆ ಆಯ್ಕೆ ಆಯಿತು. ನನ್ನ ಕೋಲ್ಕತ್ತಾ ಫೆಸ್ಟಿವಲ್ ಬಗ್ಗೆ ಕೇಳಿದ್ದೆ, ಪೂನಾ ಫೆಸ್ಟಿವಲ್ ಬಗ್ಗೆ ಕೇಳಿದ್ದೆ, ಆದರೆ ನಾನು ಹೋಗಿರಲಿಲ್ಲ. ಆಯ್ಕೆ ಆಯಿತು, ಗೋವಾಕ್ಕೆಲ್ಲ ಹೋದ್ವಿ. ಅಲ್ಲೆಲ್ಲ ಇದಕ್ಕೆ ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಖುಷಿ ಆಯಿತು ನಮಗೆ. ಯಾಕಂತ ಹೇಳಿದ್ರೆ ಒಂದು ಚಿತ್ರ ಮಾಡಿದ ನಂತರ ನಮ್ಮಲ್ಲಿ ಈ ಥರದ ಕಂಟೆಂಟ್ಗಳನ್ನು ನೋಡೋ ಸಂಖ್ಯೆ ಭಾಳ ಕಮ್ಮಿ ಇದೆ. ಇದನ್ನು ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮತ್ತೆ ಒಂದು 50,000 1 ಲಕ್ಷ 2 ಲಕ್ಷ ಖರ್ಚು ಮಾಡಬೇಕಲ್ಲ ಅಂತ ನಮಗೂ ಭಯ ಇರುತ್ತೆ, ನಿರ್ಮಾಪಕರು ದುಡ್ಡು ಹೋಗುತ್ತೆ ಅಂತ. ಆದರೆ ಅದಕ್ಕೆ ಎಲ್ಲ ರೀತಿ ಈ ಥರ ಮನ್ನಣೆ ಸಿಕ್ಕಿದಾಗ ಖಂಡಿತವಾಗ್ಲೂ ಚಿತ್ರ ನಾವು ರಿಲೀಸ್ ಮಾಡ್ತೀವಿ ಆದಷ್ಟು ಬೇಗ. ಆ್ಯಂಡ್ ರೋಹನ್ ಕಾರ್ಪೊರೇಷನ್ ಅವರು ಮೊದಲಿಂದಲೂ ಕೂಡ ಅಷ್ಟೇ ಕಲಾವಿದರಿಗಾಗಲಿ ಚಿತ್ರರಂಗಕ್ಕಾಗಲಿ ಅವರು ಸಹಕಾರ ಇಟ್ಕೊಂಡು ಬಂದಿದ್ದಾರೆ. ಯಾಕಂದರೆ ಪರ್ಟಿಕ್ಯುಲರ್ ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ ಅವರು ರೆಡ್ FM ಐ ಬಿಲೀವ್ ಅದಕ್ಕೆ ಇವರೇ ಸ್ಪಾನ್ಸರ್ ಆಗಿದ್ದರು. ಆ ವರ್ಷ ನನಗೆ ಸುಮಾರು ಒಂದು 5 ಅವಾರ್ಡ್ ಬಂದಿತ್ತು. ಸೊ ಈ ಥರ ಒಬ್ಬರು ಏನು ತನ್ನದೇ ಅಲ್ಲದಿರುವ ಒಂದು ವ್ಯವಹಾರದಲ್ಲಿ ಅಂದರೆ ರಿಯಾಲಿಟಿ ಏನು ಬಿಸ್ನೆಸ್ಸಲ್ಲಿರೋ ಈ ಥರದ ರಿಯಾಲಿಟಿ ಇದರದ್ದು ಬಿಸ್ನೆಸ್ಸಲ್ಲಿರುವವರು ಈ ಥರ ಕಲಾವಿದರನ್ನ ಕರೆಸಿ ಈ ಥರ ಒಂದು ಅಭಿನಂದನೆ ಮಾಡೋದು ಭಾಳ ನನಗೆ ಖುಷಿ ಆಯಿತು. ಯಾಕಂದರೆ ಇಟ್ಸ್ ಎ ವೆರಿ ನೈಸ್ ಗೆಸ್ಚರ್ ಸರ್. ಯಾಕೆ ಅಂದರೆ ನಾನು ನನ್ನ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ಈಗ ನಮಗೆ ಸನ್ಮಾನ ಆಗುತ್ತೆ, ಬಟ್ ಇದನ್ನು ನೋಡಿ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಸುಮಂತ್ ಭಟ್ ಯಾರ ಹತ್ರ ಗೊತ್ತಿರಲಿಲ್ಲ. ಮೊನ್ನೆ ನಾನು ಮಾತಾಡಿ ಅವರಿಗೆ ಕಂಗ್ರಾಟ್ಸ್ ಹೇಳಿದೆ. ಅವರು ಕೂಡ ಒಂದು ಒಳ್ಳೆ ನಿರ್ದೇಶಕರು. ಆ ಥರದ ಎಷ್ಟೋ ನಿರ್ದೇಶಕರಿದ್ದಾರೆ. ಆದರೆ ಒಂದು ರೂಟ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಇದ್ದಾಗ ನಮ್ಗಳಿಗೆ ಎಲ್ಲ ಈ ಥರ ಸನ್ಮಾನ ಮಾಡಿದಾಗ ಅವರಿಗೆಲ್ಲ ಒಂದು ಖುಷಿ ಕೊಡುತ್ತೆ. ನಾನು ಈ ಥರ ಆಗಬೇಕು ಅನ್ನೋ ಆಸಕ್ತಿ ಇರುತ್ತೆ. ಅದೆಲ್ಲವೂ ತುಂಬ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಆಗಲಿ ನಮ್ಮ ಕರಾವಳಿಯಾಗಲಿ ಒಳ್ಳೊಳ್ಳೆ ಕಂಟೆಂಟ್ಗಳಿದೆ. ಅದನ್ನು ನೋಡೋದು, ಅನುಭವಿಸೋದು, ಚಿತ್ರ ಮಾಡೋದಕ್ಕೆ ಇವರಿಗೆಲ್ಲ ಆಶಯ ಆಗಲಿ, ಅಂತ ದಾರಿ ಸಿಗಲಿ ಅಂತ ಕೇಳ್ತೀನಿ. ರೋಹನ್ ಕಾರ್ಪೊರೇಷನ್ ಮತ್ತು ನಾವು ಹೇಗೆ ಅಂತ ಹೇಳಿದರೆ, ನಮ್ಮದು ನಮ್ಮ ಫ್ರೆಂಡ್ ಸವಿಲ್ ಅಂತ ಒಬ್ಬರು ಇದ್ದಾರೆ, ಅವ್ರ ಜೊತೆಯಲ್ಲಿ ನಾನು ಮಾತಾಡ್ತಿದ್ದೀನಿ. ನಮ್ಮದು ಒಂದು ಬಿಸ್ನೆಸ್ ಅಂತ ಏನೋ ಒಂದು ಮಾಡ್ತಾ ಇರ್ತೀವಿ. ಹಾಗೆ ನಿಮ್ಮ ಎಲ್ಲ ಏನು ಪ್ರಾಜೆಕ್ಟ್ಗಳು ಒಳ್ಳೆಯದಾಗಲಿ, ಜನರು ನಿಮಗೆ ಸಹಕಾರ ನೀಡಲಿ. ಇಂಬು ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಸದ್ಯದಲ್ಲೇ ರಿಲೀಸ್ ಮಾಡ್ತೀವಿ ನಾವು. ಎಲ್ಲ ತಂತ್ರಜ್ಞರಿಗೆ, ಕಲಾವಿದರಿಗೆ, ಆಯ್ಕೆಯಲ್ಲಿದ್ದಂಥ ಎಲ್ಲ ಜೂನಿಗಳಿಗೆ ಮತ್ತು ತುಳುನಾಡಿನ ಜನಕ್ಕೆ, ಕರ್ನಾಟಕದ ಎಲ್ಲ ಜನರಿಗೆ ನನ್ನ ಹೃದಯಪೂರ್ವಕ
ಕೃತಜ್ಞತೆಗಳನ್ನ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇರಗಿನ ಅವಾರ್ಡ್ ತೆಗೆದಿನ ಐತ ಪಿರಿಯಡ್ ನಮ್ಮ ಮಾತೆಲ್ಲ ಸಪೋರ್ಟ್ ಉಂಡು ಅಂಚನೆ ಸಪೋರ್ಟ್ ನಮ್ಮ ಏಪಲ ಕೊರೊಂದು ಬನಿಕ್ಲಿ ನನ್ನಲ್ಲ ಅವಾರ್ಡ್ಸ್ ತಿಕ್ಕೊಂಡು ಪೋಡು ಬಂದೆ ನಮ್ಮ ಮಾತಿನ ನಾರಕ್ಕೆ ಕೊರಕ ಆಗಿನ ಎರಡನೇ ಮಾತಿರಲಿ. Yes, thank you so much, Shivadwar Shetty, the director. And next comes to Nama Prashant Rai, producer. The director pathirta baka producer pathirode. And Sadhya Dr. Prashant Dayamaltade Hedirbatade, requesting you to kindly address the gathering. Jorada Chapale, now Kodona, Dr. Prashant Rai. ನಮಸ್ಕಾರ. ಈಗ ಊಟದ ಹೊತ್ತು ಜಾಸ್ತಿ ಭಾಷಣ ಕೇಳಲಿಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ನಮ್ಗೆ ಗೊತ್ತು, ಆದರೆ ಜಾಸ್ತಿ ಮಾತಾಡೋದಿಲ್ಲ. ಇವತ್ತು ನಮ್ಮ ವೇದಿಕೆ ನೋಡಿದಾಗ ಒಂದಷ್ಟು ಜನ ಕಾಣ್ತಾರೆ, ಪ್ರಶಸ್ತಿ ವಿಜೇತರು. ಇದು ಏನನ್ನು ತೋರಿಸ್ತದೆ ಅಂದರೆ, ನೋ ಲ್ಯಾಂಗ್ವೇಜ್ ಈಸ್ ಸ್ಮಾಲ್, ನೋ ಆ್ಯಕ್ಟರ್ ಈಸ್ ಸ್ಮಾಲ್, ಓನ್ಲಿ ದ ಟ್ಯಾಲೆಂಟ್ ಮ್ಯಾಟರ್ಸ್. ಅಂದರೆ ಈಗ ಭಾರತದಲ್ಲಿ ಒಂದು 400 ಸಿನಿಮಾಗಳನ್ನು ಈ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ನೋಡಲಿಕ್ಕೆ. ಅಂದರೆ 400 ಸಿನಿಮಾ ಮಾತ್ರ ಅಲ್ಲ, ಸಾವಿರಾರು ಸಿನಿಮಾಗಳಲ್ಲಿ 400 ಒಳ್ಳೆ ಸಿನಿಮಾಗಳನ್ನು ಆಯ್ಕೆ ಮಾಡಿ, ಅದು ಒಂದು 34 ಭಾಷೆಗಳಲ್ಲಿ ಬಂದಿರೋ ಸಿನಿಮಾಗಳನ್ನು ಆಯ್ಕೆ ಮಾಡಿ ಅದರಲ್ಲಿ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ದಾರೆ. ನನಗನ್ಸೋ ಮಟ್ಟಿಗೆ ಒಂದು 15-16 ಪ್ರಶಸ್ತಿಗಳನ್ನೇನೋ ಘೋಷಣೆ ಮಾಡಿದ್ದಾರೆ ಮೊನ್ನೆ. ಅದರಲ್ಲಿ ಇರೋರು ಇವರು. ಅಂದರೆ ಎಲ್ಲಿಯ ತುಳು ಭಾಷೆ, ಹಿಂದಿ, ಬಂಗಾಳಿ, ಮಲಯಾಳಂ, ತಮಿಳ್, ತೆಲುಗು, ಭಾರತದ ಅಸಂಖ್ಯಾತ ಭಾಷೆಗಳ ಪೈಕಿ ನಮ್ಮ ತುಳುಗೆ ಮನ್ನಣೆ ಸಿಕ್ಕಿದೆ, ಕನ್ನಡಕ್ಕೆ ಮನ್ನಣೆ ಸಿಕ್ಕಿದೆ. ಅಂದರೆ ಇದು ಬಹಳ ದೊಡ್ಡ ವಿಚಾರ. ನಾವು ಯಾವುದೋ ಒಂದು ಇದು ಈ ರಾಷ್ಟ್ರ ಪ್ರಶಸ್ತಿ ಅಂದರೆ ಇದೊಂದೇನೋ ಸಣ್ಣ ಪ್ರಶಸ್ತಿ ಅಲ್ಲ. ದೇಶದ ಸಿನಿಮಾ ರಂಗದಲ್ಲಿ ಕೊಡ್ಬೋದಾದ ಅತ್ಯುನ್ನತ ಗೌರವವನ್ನು ನಮ್ಮ ಊರಿನ ಇಷ್ಟು ಜನ ತಗೊಂಡಿದ್ದಾರೆ ಅಂದರೆ ನಮ್ಮ ತುಳುನಾಡಿಗೆ, ನಮ್ಮ ಕರ್ನಾಟಕಕ್ಕೆ ಬಹಳ ದೊಡ್ಡ ನನಗೆ. ಅದಕ್ಕಾಗಿ ಯಾವ ಕಲಾವಿದನೂ ಸಣ್ಣ ಕಲಾವಿದ ಅಲ್ಲ, ಯಾವ ಭಾಷೆಯೂ ಸಣ್ಣ ಭಾಷೆ ಅಲ್ಲ ಅಂತ ಈ ಪ್ರಶಸ್ತಿ ತೋರಿಸ್ಕೊಟ್ಟಿದೆ. ಯಾಕೆಂದರೆ ನೋಡಿ, ಎಷ್ಟು ಈ 400 ಸಿನಿಮಾಗಳಲ್ಲಿ ಎಷ್ಟು ಸಪೋರ್ಟಿಂಗ್ ಆ್ಯಕ್ಟರ್ಸ್ ಇರ್ಬೋದು, ಅಷ್ಟು ಅಂದರೆ ಒಂದೊಂದು ಸಿನಿಮಾಗೆ ಒಬ್ಬ ಹೀರೋ ಇರ್ತಾನೆ, ಒಬ್ಬರು ಹೀರೋಯಿನ್ ಇರ್ತಾರೆ. ಬಟ್ ಸಪೋರ್ಟಿಂಗ್ ಆ್ಯಕ್ಟರ್ಸ್, ಪೋಷಕ ನಟರು ಬಹಳ ಇರ್ತಾರೆ ಇಡೀ ದೇಶದಲ್ಲಿ. ಅಷ್ಟು ಪೋಷಕ ನಟರ ಪೈಕಿ ರೂಪಶ್ರೀ ವರ್ಕಾಡಿಯವರು ಅತ್ಯುತ್ತಮ ಪೋಷಕ ನಟ. ಅಷ್ಟು ಬಾಲ ಕಲಾವಿದರ ಪೈಕಿ ಆತೀಶ್ ಅತ್ಯುತ್ತಮ ಬಾಲನಟ. ಅಂದರೆ ನಮಗೆ ಇದು ಬಹಳ ಹೆಮ್ಮೆಯ ವಿಚಾರ. ಮತ್ತು ನಮ್ಮ ಇಂಬು ಸಿನಿಮಾಕ್ಕೂ ಅದೇ ರೀತಿಯ ಒಂದು ಗೌರವ ಸಿಕ್ಕಿದೆ. ಇದಕ್ಕಾಗಿ ನಾನು ನಮ್ಮ ಸಿನಿಮಾದ ಮಟ್ಟಿಗೆ ನಾನು ನೋಡೋದಾದರೆ ಇದರ ಸಂಪೂರ್ಣ ಯಶಸ್ಸು ಶಿವಧ್ವಜ್ ಅವರಿಗೆ ಸಲ್ಲಬೇಕು. ಇವರು 18 ವರ್ಷಗಳಾಯಿತು ಇವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಬಂದು. 18 ವರ್ಷಗಳ ನಂತರ ಇವರು ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಬಟ್ ಈ ಸಾರಿ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ಇದು ನನ್ನ ಪುಣ್ಯವೋ ಏನೋ, ನಾನು ಮಾಡಿದ ಮೊದಲನೇ ಚಿತ್ರಕ್ಕೆ ಸಿಕ್ಕಿಬಿಟ್ಟಿದೆ. ಇದು ನಮಗೆ ಬೆಂಬಲ ಕೊಟ್ಟ ಎಲ್ಲ ಕಲಾವಿದರು. ನವೀನ್ ಪಟೇಲ್ ಇವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದರೆ ಇವರು ನಮಗೆಲ್ಲ ಗೊತ್ತಿದೆ, ಬಹಳ ಅತ್ಯುತ್ತಮವಾದ ಒಬ್ಬ ಹಾಸ್ಯ ಕಲಾವಿದ. ನಾವು ದಿನನಿತ್ಯ ಅವರನ್ನು ರೀಲ್ಸ್ನಲ್ಲಿ ನೋಡ್ತೇವೆ, ಸಿನಿಮಾದಲ್ಲಿ ನೋಡ್ತೇವೆ, ನಾಟಕದಲ್ಲಿ ನೋಡಿದ್ದೇವೆ. ನಮಗೆ ಅವರು ಬಹಳ ಇಷ್ಟ. ಆದರೆ ನಮ್ಮ ಸಿನಿಮಾದಲ್ಲಿ ಅವರೊಂದು ಗಂಭೀರವಾದ ಪಾತ್ರ ಮಾಡಿದ್ದಾರೆ. ಒಬ್ಬ ನಟ ಅಂದರೆ ಅವನೊಬ್ಬ ನಟ, ಅವನು ಯಾವ ರೀತಿಯ ಪಾತ್ರವನ್ನು ಮಾಡಲಿಕ್ಕೆ ಸಿದ್ಧನಿರ್ತಾನೆ. ಅವರು ಬರೀ ಕಾಮಿಡಿಗಷ್ಟೇ ಅಲ್ಲ, ಅವರೆಂಥ ಗಂಭೀರ ಪಾತ್ರವನ್ನು ಮಾಡಬಲ್ಲರು ಅನ್ನೋದನ್ನು ಇಂಬು ಸಿನಿಮಾದಲ್ಲಿ ನೋಡ್ಬೋದು. ಒಂದು ಎಷ್ಟು ವರ್ಸಟೈಲ್ ಆ್ಯಕ್ಟರ್ ಅನ್ನೋದು ಈ ಇಂಬು ಸಿನಿಮಾ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಸದ್ಯದಲ್ಲೇ ಇದನ್ನು ರಿಲೀಸ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ನಲ್ಲಿನೂ ಇದ್ದೇವೆ. ಆಗ ದಯವಿಟ್ಟು ನಮ್ಮ ಊರಿನ ಎಲ್ಲ ಕಲಾಭಿಮಾನಿಗಳು ಬಂದು ಆ ಸಿನಿಮಾವನ್ನು ನೋಡಬೇಕು. ನಮ್ಮ ಪ್ರಯತ್ನವನ್ನು ಹಾಗೂ ನಮ್ಮ ನವೀನ್ ಪಟೇಲ್ ಹಾಗೂ ನಮ್ಮ ಇಲ್ಲೇ ಇದ್ದಾರೆ ತಮ್ಮ ಲಕ್ಷ್ಮಣ ಅವರು ಒಂದು ಅತ್ಯುತ್ತಮವಾದ ಪಾತ್ರವನ್ನೇ ಮಾಡಿದ್ದಾರೆ. ಮತ್ತು ಬಹಳಷ್ಟು ಕಲಾವಿದರೆಲ್ಲ ಅದ್ಭುತವಾಗಿ ನಟಿಸಿದ್ದಾರೆ. ಇದಕ್ಕೆ ಪ್ರಶಸ್ತಿ ಬಂದಿದೆ ಅಂದರೆ ಇವರೆಲ್ಲರ ಪ್ರಯತ್ನವೇ ಕಾರಣ. ಅದಕ್ಕಾಗಿ ಅವರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ತವೆ ಅಂತ ಹೇಳಿ
ಇದಕ್ಕೆ ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ರೋಹನ್ ಕಾರ್ಪೊರೇಷನ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾವು ಹೇಳಲೇಬೇಕು. ಅವರ ಬೆಂಬಲ ಹೀಗೆ ನಮಗೆ ಮಾತ್ರ ಅಲ್ಲ, ನಮ್ಮ ತುಳು ಇಂಡಸ್ಟ್ರಿಗೂ ಇರಲಿ. ತುಳು ಇಂಡಸ್ಟ್ರಿನಲ್ಲಿ ಪ್ರತಿಭೆಗೆ ಏನೂ ಕೊರತೆ ಇಲ್ಲ. ಇಲ್ಲಿಂದ ಹೋದ ಕಲಾವಿದರು ಎಲ್ಲ ರಂಗದಲ್ಲಿನೂ ಸಿನಿಮಾದ ತುಳು ಮಾತ್ರ ಅಲ್ಲ, ಹಿಂದಿ ಯಾವ ಭಾಷೆಯಲ್ಲಿ ನೋಡಿದರೂ ನಮ್ಮ ಊರಿನ ಕಲಾವಿದರಿದ್ದಾರೆ. ಇಲ್ಲಿಯ ನಿರ್ದೇಶಕರು ಬಹಳ ಜನ ಇದ್ದಾರೆ. ಇಲ್ಲಿ ಒಳ್ಳೆ ಸಿನಿಮಾಗಳನ್ನು ಮಾಡುವಂಥ ಪ್ರತಿಭೆಗಳು ಇದ್ದಾರೆ. ಅವರಿಗೆ ಅವಕಾಶಗಳು ಸಿಗಬೇಕಷ್ಟೇ. ಇನ್ನಷ್ಟು ಅವಕಾಶಗಳು ಸಿಗಲಿ, ಎಲ್ಲರೂ ಮೇಲೆ ಬರಲಿ, ಒಳ್ಳೊಳ್ಳೆ ಸಿನಿಮಾಗಳು ನಮಗೆ ನೋಡುವಂತಾಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ಸೆಂಟೆನ್ಸ್ ಹೇಳಿದ್ರು ಸ್ಟಾರ್ಟ್ ಮಾಡುವಾಗ ತುಂಬಾ ಜನರು ಅವ್ರ ಬಗ್ಗೆ ಮಾತಾಡಿದ್ರು. ನಮ್ಮ ಇಬ್ರು ಶೆಟ್ರನವರು ಅವ್ರ ಬಗ್ಗೆ ಮಾತಾಡಿದ್ರು. ದಟ್ ಇಸ್ ರೂಪಶ್ರೀ ವರ್ಕಡಿ. ನಾನು ರೂಪಶ್ರೀ ಅವರನ್ನು ತುಂಬಾ ಅಡ್ಮೈರ್ ಮಾಡ್ತೇನೆ, ಇನ್ಸ್ಪೈರ್ ಆಗ್ತಿದ್ದಾರೆ ಅವರು ನನಗೆ. ಅವರ ಪಾಡ್ಕಾಸ್ಟ್ ಮೊನ್ನೆನೆ ಶರಣ್ ಸಲಿಂಬಿ ಅವ್ರಿಗೆ ನಾನು ಕೇಳಿದ್ದೆ. ಸೊ ಶೀಸ್ ಅನ್ ರಿಯಲ್ ಅಂಡ್ ಇನ್ಸ್ಪೈರಿಂಗ್ ವುಮೆನ್. ಸೊ ರೂಪಶ್ರೀ ಮ್ಯಾಮ್ ದಯಮಾಡಿ ಬಂದು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದಿಗೆ ಇಡಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ ರೂಪಶ್ರೀ ವರ್ಕಡಿ ಇವರಿಗೆ ಕೊಡೋಣ. ವೇದಿಕೆಡುಪ್ಪನ ಮಾತಾ ಘಟಾನಿಘಟಗಳು ಸುಂದಿರು ಮಾತರೆಗಳ ನಮಸ್ಕಾರ. ಎದುಡುಪ್ಪು ನಚ್ಚಿನ ಮಾತ ಬಿನ್ನೆರೆಗಳ ಎನ್ನ ಮೋಟಿದ ಮಾತ ಮೀಡಿದಗಳಿಗಳ ತೆರೆದಾಗ ಒಂದಿಲ್ಲ. ರೋಹನ್ ಕಾರ್ಪೊರೇಷನ್ ಲಾಸ್ಟ್ ಇಯರ್ ಐನಂಚಿನ ವಿಡಿಯೋಡ್ಲ ಏನು ಆಕ್ಟ್ ಮಲ್ದೆ ಬಂದು ಬಾರಿ ಪಿರಮಿಡ್ ಪನ್ಪೆಯನ್ ಎಲ್ಲ ರಾಹುಲ್ ಅಮೀರ್ಲ ಅದನ್ನ ಆ್ಯಡ್ ಶೂಟ್ ಆಕ್ಟ್ ಮಾಡಿದ್ದ ವಿಡಿಯೋಡು. ಸೊ ದುಂಬೂರು ದಿಂಚಲ ರೋಹನ್ ಕಾರ್ಪೊರೇಷನ್ ತಗೊಳ್ಳು ನಮ್ಮ ಕೋಸ್ಟಲ್ ಫಿಲ್ಮ್ ಅವಾರ್ಡ್ ಅದಕ್ಕೂ ರೆಡ್ FM ತಗೊಳಕ ಅದಕ್ಕೂ ಬಾರಿ ಮಲ್ಲ ಸಪೋರ್ಟ್ ಮಂದಿನಕು ಯಾನ್ ಏನಿದ್ರೆ ಜಿ ನೀಟ್ ಕಲಾವಿದರ ಗುಲ್ಲಾದ ಮೂಲ ಜೀತ್ ಮಲ್ಲ ಗ್ರ್ಯಾಂಡ್ ಸನ್ಮಾನ ಮಲ್ಪೇರ್ ಬಂದು ಅದಕ್ಕೋಸ್ಕರ ರೋಹನ್ ಕಾರ್ಪೊರೇಷನ್ ತಕ್ಕಲೆ ಕೂಡ ನನರ ತರದಾಗ ಒಂದಿಲ್ಲ. ವೇದಿಕೆಡುಪ್ಪು ನಚ್ಚಿನ ಈತ ಜನ ಗಣ್ಯರ್ನ ಬಗ್ಗೆ ಯಾನ್ ಪಾತಿರೋಡು ದಯಮಣ್ಣ ಮಾತಿರಲಿ ನಾನು ಮಸ್ತ್ ಕೈತಲು ತೂತಿ. ನಾನು ಡಾಕ್ಟರ್ ಪ್ರದೀಪ್ ಸರ್ ನಾನು ಮಸ್ತ್ ಆತ್ಮೀಯರನ್ನ ಅದಕ್ಕೆ ದಾದ ಗೊತ್ತುಜಿ ಬಂದು ಅವು ಗೊತ್ತುಜಿ ಬಂದಿನ ವಿಷಯ ನಿಜ ಅದಕ್ಕೆ ದಯಪಂಡ ಆ್ಯಕ್ಟಿಂಗ್ ಮಲ್ಪನಾಗ ಅಲ್ಪಲಾರಿಗೆ ಗೊತ್ತು ನಾವೆಲ್ಲ ತಿದ್ದುವೇರು ಯಾರು ಡೈರೆಕ್ಷನ್ ಆದಪ್ಪು ರೈಟಿಂಗ್ ಆದಪ್ಪು ಒಂಜಿ ಫುಲ್ ಪ್ಯಾಕೇಜ್ ಬಂದ್ಬರತ್ತೆ ಅವು ನಾನು ಕೈತಲ್ದು ಇನ್ನ ಡಾಕ್ಟರ್ ಪ್ರದೀಪ್ ಸರ್ ಆತಿಷ್ನ ಬಗ್ಗೆ ನಾನು ಪರಡು ಬಂದಿಜ್ಜಿ ಆಲ್ಮೋಸ್ಟ್ ఆయన ಮಾತ ಮೂಡ್ಲ ఆయన ಅಮ್ಮ ಆದಿನಿ ಆನೆ ಆತಿಷ್ನ ಅಮ್ಮ ಅಂಚದು ಆತಿಶಿ ಮಸ್ತ್ ಕಿನ್ನೆ ಉಪ್ಪನಾಗ ದಿಂಚಿ ಎಂಕಲ್ ಆತಿಶಿಲ ಬಾರಿ ಮಲ್ಲ ಕ್ಲೋಸ್ ಬಾಂಡಿಂಗ್ ಕಿನ್ನೆ ಉಪ್ಪನ ಮಸ್ತ್ ಉಪದ್ರ ಮಂತೊಂದಿತ್ತೆ ಬಟ್ ಇತ್ತೆ ಬಾರಿ ಸೈಲೆಂಟ್ ಇಲ್ಲ ಒಟ್ಟು ವರ್ಕ್ ಮಂತೊಂದಾಗ ಬಾರಿ ಉಪದ್ರ ಬಾಲ್ ಆ್ಯಂಡಲ್ ಆ್ಯಕ್ಟಿಂಗ್ ಅಂತ ಸೂಪರ್ ಬಂತೊಂದಿತ್ತೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಆದಿದ್ದೀರಿ ಆಂಜನೇಯ ಶಿವಣ್ಣನ ಬಗ್ಗೆ ಪರಡು ಬಂದ ಆಲಿಜ್ಜಿ ಯಾರು ಶಿವಣ್ಣನ ತಿಂದು ಮಲ್ಲದೀನಿ ಶಿವಣ್ಣನ ತುಂಬ ಹೀರೋ ಮಂತು ನಿಂತಿರು ಎಡೆ ಮೂವಿ ಬರೋಂತು ಶಿವಣ್ಣನ ಇಡ್ಬೇಕ ಶಿವಣ್ಣನೊಟ್ಟಿಗೆ ವರ್ಕ್ ಮಂತೊಂದಿದ್ದೆ. ಏನು ಮಸ್ತ್ ಡೈರೆಕ್ಟ್ ನೊಟ್ಟಿಗೆ ವರ್ಕ್ ಮಾಡಿದೆ. ಶಿವಣ್ಣ ಎಂಚ ಬಂಡ ಏಪಲ್ ನೆರ್ಪುನೇ ಇದ್ದಿರು ತೆಲ್ತೊಂದು ಎಪ್ಪು ಏದು ಲೇಟ್ ಆದ ಬಲ್ಲೆ ದಾಲ ಬಲ್ಬಲೆ ನೆರ್ಪುನ ಒಂಜಿ ಇಜ್ಜಿ ತೆಲ್ದೋ ಒಂದು ವರ್ಕ್ ದೆ ಪೋನ್ ಹಂಚಿನ ಅದ್ಭುತ ಒಂಜಿ ಡೈರೆಕ್ಟರ್ ಶಿವಣ್ಣ ಗುಂತು ತಿಕ್ಕೊಂಡಿದ್ದಿನ ದಯಮಾಡಿ ಎಲ್ಲಿ ಸಾಧನೆ ಆಯ್ತು ಒಂಜಿ ದೊಡ್ಡ ನ್ಯಾಷನಲ್ ಅವಾರ್ಡ್ ತಿಕ್ಕೊಂಡು ಬಂದಾಗ ಗಗ್ಗರಗಿಲ್ಲ ಹಿಂಗುಲ ತಿಕ್ಕೊಂಡು ಬಂಡ ಅದ್ಭುತ ಸಾಧನೆ ಲೈಫ್ ಏನಿಗೆ ಒಂಜಿ ತಿಕ್ಕೊಂಡೇ ಬಾರಿ ಬಂಗ ಅಂಚಿನ ರಡ್ರಡ್ ತಿಕ್ಕಂದ್ರೆ ಆಂಡಲ್ಲ ತಗ್ಗದ ಬಗ್ಗೆ ನಡಪನಾರ್ನ ಕೂಡ ಹಿಂಗೆ ಮಸ್ತ್ ಇಷ್ಟ. ಏಪಲ್ ಒಂದು ಅವಾರ್ಡ್ ತಿಕ್ಕಿನ ಡೈರೆಕ್ಟರ್ ಬಂದು ಏಪಲ್ ಆರು ಬಿಹೇವ್ ಮಂದಿದ್ದೀರಿ ಅಲ್ಲೆಲ್ಲ ಕೊರಮ ಒಟ್ಟಿಗೆ ಕೊರಮ ಮಲ್ಪನಾಗೆಲ್ಲ ಭಾರಿ ಸೈಲೆಂಟ್ ಆದ ಸೆಟ್ ತೆಲ್ತೊಂದು ಕಾಮಿಡಿ ಮಲ್ಪನ ನನಗೆ ಡೈರೆಕ್ಟರ್ ಮಾಡ ನಮ್ಮ ಶಿವಣ್ಣೆ. ನಾನು ಪ್ರಶಾಂತ್ ಸರ್ ಎನ್ನ ಊರ್ದಾರು ಮಿಯಾಪದವ್ದಾರು ಅನ್ನಂಚಿನೊಂಜಿ ಪ್ರೊಡ್ಯೂಸರ್ ಇಜ್ಜಿಂದಾಂಡ ನಮ್ಮಂಚಿನ ಕಲಾವಿದರು ಕೊಟ್ಟರೆ ಸಾಧ್ಯ ನಿಂತಿದ್ದು ಇನ್ನು ಯಾರು ಮೂಲ ಮುಂತದ್ದು ಪಾತೆರು ಬಂದಾಡಲ್ಲ ಒಂಜಿ ಮಿಕ್ತೆ ಬಂಪಿನೊಂಜಿ ಮೂವಿಗೆ ಕಾಸು ಪಾಡ್ನಾರ ಇರ್ತಾರೆ. ಸೊ ಇಂಚಿನ ಸಾಧ್ಯ ಇಜ್ಜಿ ರಕ್ಷಿ ಶೆಟ್ಟಿ ಅಂಚಿನ ಮಲ್ಲ ಮನಸ್ಸು ಮಂತೆ ಕಾಸು ಪಾಡ್ದಾರೆ ಅಂಚಿನ ಪ್ರಶಾಂತ್ ಅಣ್ಣೆಲ್ಲ ಮಲ್ಲ ಮನಸ್ಸು ಮಂತ ದಿಂಬು ಕಾಸು ಪಾಡ್ದಾರೆ ಇಟ್ಟು ಬರ್ಕೊಂಡು ಇಜ್ಜ ಬಂದಾಗಲೇ ಗೊತ್ತು ಪೂಜ ಒಂಜ ಬೇಸಿಕಲ್ ಒಂಜಿ ಆರ್ಟ್ ಫಿಲಮ್ ಮಲ್ಪನಾಗ ನಮಗೆಲ್ಲ ಗೊತ್ತುಂಡವು ಕಮರ್ಷಿಯಲ್ ಆದ ಆರ್ಟ್ ಫಿಲಮ್ ರಿಟರ್ನ್ ಬರ್ಕೊಂಡು ಇಜ್ಜ ಬಂದ ಆರಿಗೆ ಫೋನ್ ಮಂತು ಪುನಗ ಆರಿಗೆ ಪನ್ಯ ಅವೇನೆ ಈರೊಂಜಿ ಮಲ್ಲ ಮನಸ್ಸು ಮಂತ ಈ ಕಾಸು ಪಾಡ್ತಾರೆ ರಿಟರ್ನ್ ಬರ್ಕೊಂಡು ಇಜ್ಜ ಬಂದು ಗೊತ್ತು ಜಾಡಲೊಂಜಿ ಓಕೆ ಸಪೋರ್ಟ್ ಮಲ್ಪುಗ ಬಂದು ನಿಮ್ಮ ಮಲ್ಲ ಮನಸ್ಸಿಗೆ ಕಾಸು ಪಾಡ್ದಾರದೆ ಸರಿ ರೀ ಕೂಡ ನನರ ತರತಂಕ ಒಂದಿಲ್ಲ ನನ್ನ ಪ್ರೊಡ್ಯೂಸರ್ ಕೇಪಲ್ ಅಬೋದು ಅಂಚಪ್ಪನ ಮಾತ್ರ ನಮ್ಮ ಕಲಾವಿದರಿಗೆ ಕೂಡ ಇವರಿಗೆ ಸಾಧ್ಯ ಇರಲಿಲ್ಲ. ಸೊ ಅವಾರ್ಡ್ ಎಂಚ ಬೈದಳು ಎಂಚ ತೆಗೆದು ಬಂದು ಹಿಂಗೆ ಗೊತ್ತು ಜನ ಮುಂಚೆ ಪಾತಾಡು ಪನ್ಪನ್ ಬಂದಾಂಡ ನಾಟಕ ಮಲ್ಪನಿಡ್ದು ಇನಿ ಮುಟ್ಟಲ್ಲ ನನ್ನ ಮಸ್ತ್ ಜನ ಬುಲೆಪಾದ ಮೀಡಿಯಾದಕ್ಕಲ್ಲ ಅದಕ್ಕೂ ನಿಗಲ್ ನಂಚಿನ ಅಭಿಮಾನಿನಕ್ಕಲ್ಲ ಅದಕ್ಕೂ ಮಾತೆಲ್ಲ ಬ್ಲೆಸ್ ಮಲ್ದಾರು ಪ್ರೀತಿ ಮಲ್ದಾರು ಈಗೆಲ್ಲ ಮಾತೇನೆಲ್ಲ ಬ್ಲೆಸ್ಸಿಂಗ್ ಪ್ರೀತಿಡು
ಬಹುಶಃ ಈಗ ಓರ್ತಿನ ಸಾಧನೆ ಖಂಡಿತವಾದ್ಲು ಅತ್ತವು ಅವು ನಿಗೆಲ್ಲ ಮಾತೇನು ಬ್ಲೆಸ್ಸಿಂಗ್ ಇಟ್ಟಿದ್ದೀನಿ ಅಂಚ ಅದು ಎಂಕ ತೆಗಿದಿನಂಚ ನಾವು ನಾನು ಎನ್ನ ತುಳುನಾಡಿಗೆ ಮೋಕೆಡೆ ನಾವೇನು ಅರ್ಪಣೆ ಮಾಡ್ತಂದಿಲ್ಲ ನಿಗೆಲ್ಲ ಬ್ಲೆಸ್ಸಿಂಗ್ ಪ್ರೀತಿ ನನ್ನಲ್ಲ ನಮಗೆ ಏಪಲ ಇಂಚನೆ ಉಳ್ಪಡ ಒಂದು ಕೊಡೋರ ನನರ ತರದಾಗ ಒಂದಿಲ್ಲ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾದ ನಿರ್ಮಾಪಕರು ರಕ್ಷಿತ್ ಶೆಟ್ಟಿ ಅವರು, ಅವ್ರನ್ನ ನಾನು ಅಭಿನಂದನೆ ಹೇಳೋದಕ್ಕೆ ಮರ್ತು ಬಿಟ್ಟಿದ್ದೀನಿ, ಯಾಕಂದರೆ ಅನುಪಸ್ಥಿತಿ ಇತ್ತಲ್ಲ, ಅವ್ರಿಗೂ ಕೂಡ ಅಭಿನಂದನೆಗಳು. ಯಾಕಂದರೆ ರಕ್ಷಿತ್ ಶೆಟ್ಟಿ ಅವರು ಆದಷ್ಟು ಈ ಥರದ ಶಾರ್ಟ್ ಫಿಲ್ಮ್ಗಳು ಮತ್ತು ಈ ಥರದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡ್ತಾನೆ ಇರ್ತಾರೆ ಬೇರೆ ನಿರ್ದೇಶಕರ ಮುಖಾಂತರ. ಸೊ ಹಾಗಾಗಿ ಅವರಿಗೆ ನಾವು ಖಂಡಿತವಾಗ್ಲೂ ಈ ವೇದಿಕೆಯಲ್ಲಿ ಅಭಿನಂದನೆ ಹೇಳಲೇಬೇಕು. ಹಾಗೆ ಎಲ್ಲ ಮಾಧ್ಯಮದ ಮಿತ್ರರು, ಏನಾಗಿದೆ 2008ರಲ್ಲಿ ಪ್ರಶಸ್ತಿ ಬಂದಾಗ ಒಂದಿಷ್ಟು ಪತ್ರಿಕೆಯಲ್ಲಿ ಬಂತು ಬಿಟ್ಟರೆ ಮಾಧ್ಯಮದ ಅಂದರೆ ಈ ಥರ ಸೋಷಿಯಲ್ ಮೀಡಿಯಾ ತುಂಬ ಕಮ್ಮಿ ಇತ್ತು. ಈ ಸಾರಿ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಭಯಂಕರ ವೈರಲ್ ಆಗಿ 3 ದಿನದಿಂದ ನಾವು ಫೋನ್ ಆ ಥರ ಇದೆ. ಯಾಕಂದರೆ ಮಾಧ್ಯಮಗಳು ಎಷ್ಟು ಅದನ್ನು ಪ್ರಸಾರ ಮಾಡ್ತಿದ್ದಾರೆ, ಇದರಿಂದಾಗಿ ಭಾಳಷ್ಟು ಜನಕ್ಕೆ ಇದು ಈ ಥರದ ಒಂದು ಸಿನಿಮಾಗಳನ್ನು ಮಾಡೋದಕ್ಕೆ ಅವರಿಗೆ ಒಂದು ಇನ್ಸ್ಪೈರ್ ಆಗುತ್ತೆ. ಸೊ ನಿಮಗೂ ಕೂಡ ಎಲ್ಲ ಮಾಧ್ಯಮದ ಮಿತ್ರರು ನನ್ನ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್. Now blessings and support nikali ಮಾತ್ರ ಒಪ್ಪಿಕೊಂಡು and thank you so much for addressing the gathering. ಮುಂದೆ ಬರುವ ಕೆಂಚಲೂರ್ ಡಾಕ್ಟರ್ ಪ್ರದೀಪ್ ಕೆಂಚಲೂರ್ ದಯಮಾಡಿ ಮುಂದೆ ಬಂದು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ ಕೊಡೋಣ ಡಾಕ್ಟರ್ ಪ್ರದೀಪ್ ಕೆಂಚಲೂರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ರೋಹನ್ ಕಾರ್ಪೊರೇಷನ್ ಅವರಿಗೆ ಎಲ್ಲರೂ ಪರವಾಗಿ ನನ್ನ ಅಭಿನಂದನೆಗಳನ್ನು ಕೊಡ್ತಾ ಇದ್ದೀನಿ. ಯಾಕೆಂದರೆ ಅವರು ಸಿನಿಮಾ ನಿರ್ಮಾಣ ಅಥವಾ ಸಿನಿಮಾ ಪ್ರೊಡಕ್ಷನ್ಗೆ ಸಂಬಂಧಪಟ್ಟು ಅವ್ರದ್ದೇನು ವಹಿವಾಟು ವ್ಯವಹಾರ ಇಲ್ಲ, ಆದರೂ ಕೂಡ ಸೊ ಇಂಥದ್ದೊಂದು ಕರಾವಳಿಗೆ ಬಂದ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಅವರು ಮತ್ತು ಮುಂದೆ ನೆರೆದಿರುವ ಎಲ್ಲರೂ ಕೂಡ ಸೇರಿ ಇದನ್ನು ಸಂಭ್ರಮಿಸಬೇಕು ಅಥವಾ ಖುಷಿ ಪಡಬೇಕು ಅನ್ನೋ ಒಂದು ದೊಡ್ಡ ಸಂದರ್ಭಕ್ಕೆ ನಮ್ಮನ್ನೆಲ್ಲರನ್ನೂ ಸಾಕ್ಷೀಭೂತರನ್ನಾಗಿಸಿದ್ದಾರೆ. ಅದು ತುಂಬ ತುಂಬ ಮುಖ್ಯ. ಯಾಕಂದರೆ ಈ ಕಾಲದಲ್ಲಿ ಖುಷಿಯನ್ನು ಅನುಭವಿಸೋರು ಅಥವಾ ಅದನ್ನು ಖುಷಿ ಪಡುವವರೇ ತುಂಬ ಕಡಿಮೆ. ನಮ್ಮ ತುಂಬ ಆತ್ಮೀಯ ಸ್ನೇಹಿತರು ಕೂಡ ಕೆಲವೊಮ್ಮೆ ನಾವೇನೋ ಮಾಡಿದಾಗ ರಿಯಾಕ್ಟೇ ಮಾಡೋದು ಅಂಥ ಸಂದರ್ಭ ಇದು, ಒಂಥರ ಕಲಿಗಾಲ. ಸೊ ಆದರೆ ನನಗಂತೂ ರೋಹನ್ ಅವ್ರ ಪರಿಚಯನೇ ಇಲ್ಲ, ಹಂಗೆ ಹಾದು ಹೋಗುವಾಗ ನೋಡಿದ್ದಷ್ಟೇ ಬಿಟ್ಟು. ಸೊ ಇಂತಹ ಒಂದು ಒಳ್ಳೆಯ ಸಂದರ್ಭ ಮತ್ತು ಒಂದು ಖುಷಿ ಪಡುವ ಕಾರ್ಯಕ್ರಮವನ್ನು, ಸಂಭ್ರಮಿಸುವ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊತ್ತ ಮೊದಲ ಧನ್ಯವಾದಗಳು. ನಾನೊಬ್ಬ ಟೀಚರ್, ಬಟ್ ತುಂಬ ಗಂಭೀರವಾದ ಸಿನಿಮಾ ನೋಡುಗ. ಸಿನಿಮಾ ನನಗೆ ಎಷ್ಟು ಇಷ್ಟ ಅಂದರೆ, ನಾನು ಜೂನಿಯರ್ ಕಾಲೇಜ್ನಲ್ಲಿ ಪಾಠ ಮಾಡುವ ಸರ್ಕಾರಿ ನೌಕರ. ನಾನು 4-5 ವರ್ಷದಿಂದ ಫ್ರಾನ್ಸ್ ದೇಶದಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ, ಕಾನ್ ಫಿಲ್ಮ್ ಫೆಸ್ಟಿವಲ್ ಅಂತ. ಹೋಗ್ತಾ ಇದ್ದೀನಿ, ಪ್ರತಿ ವರ್ಷ ನೋಡೋಕೆ ಹೋಗ್ತೀನಿ. ಲಾಸ್ಟ್ ಇಯರ್ 53 ಸಿನಿಮಾ ನೋಡಿದ್ದೆ, ಈ ಸರಿ 51 ಸಿನಿಮಾ ನೋಡಿದ್ದೀನಿ. ಪ್ರತಿ ತಿಂಗಳ ಸಂಬಳದಲ್ಲಿ ಸ್ವಲ್ಪ ಸಂಗ್ರಹ ಮಾಡಿ ಫೆಸ್ಟಿವಲ್ಗೋಸ್ಕರ ಅಂತ ಇಟ್ಟು ನಾನು ಫೆಸ್ಟಿವಲ್ಗೆ ಹೋಗೋದು. ಯಾಕೆಂದರೆ ಸಿನಿಮಾ ಮಾಧ್ಯಮ ತುಂಬ ಇಂಟ್ರೆಸ್ಟಿಂಗ್ ನನಗೆ ಮತ್ತು ವೇದಿಕೆ ಮೇಲಿರೋರಿಗೆ ಮತ್ತು ನೆರೆದಂಥ ತುಂಬ ಜನರಿಗೆ. ಸಿನಿಮಾ ಮೀಡಿಯಂ ಇದೆಯಲ್ಲ, ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಆ ಮಾಧ್ಯಮ ಕೊಡುವ ಖುಷಿ ಇದೆಯಲ್ಲ, ಒಂದು ಸಂತೋಷ ಇದೆಯಲ್ಲ, ಅದು ತುಂಬ ತುಂಬ ಮುಖ್ಯ. ಸೊ ಈ ಸಿನಿಮಾ ನೋಡ್ತಾ ನನಗೆ ಈ ಫಿಲ್ಮ್ ಕ್ರಿಟಿಸಿಸಮ್ನ ಒಳಗಡೆ ನಾನು ಬಂದುಬಿಟ್ಟೆ. ಅಂದರೆ ಸಿನಿಮಾ ಹೇಗೆ ನೋಡಬೇಕು, ಸಿನಿಮಾಕ್ಕೂ ಸಮಾಜಕ್ಕೂ ಏನು ಸಂಬಂಧ. ಅಂದರೆ ನಾನು ಕೇವಲ ಅಂದರೆ ಪತ್ರಿಕೆಗಳು ಬರುವ ರೀತಿಯ ವರದಿಗಳನ್ನು ಮೀರಿ ಬೇರೆ ರೀತಿಯಲ್ಲಿ ಸಿನಿಮಾಗಳನ್ನು ನೋಡೋಕ್ಕೆ ಸಾಧ್ಯ ಇದೆಯಾ? ವರದಿಗೆ ಸ್ವಲ್ಪ ಸ್ಪೇಸ್ ಇದೆ. 500 ಶಬ್ದ, 600 ಶಬ್ದ. ನನ್ನ ಪುಸ್ತಕ 400 ಪೇಜ್ ಇದೆ ಅಂತತ್ರ, ಸರಿ ಸುಮಾರು ಒಂದು 50,000 ವರ್ಡ್ಸ್ ಇದೆ, 50,000 ವರ್ಡ್ಸ್ ಇದೆ. ಒಂದು 7 ವರ್ಷ ತಗೊಂಡಿದ್ದೀನಿ. ನನ್ನ ಆಸಕ್ತಿಯನ್ನು ತಗೊಂಡಿದ್ದು, ನನಗೇನು ಪ್ರಶಸ್ತಿ ಬರಬೇಕು ಅನ್ನೋ ಉದ್ದೇಶಕ್ಕೆ ನಿಜವಾಗ್ಲೂ ಮಾಡಿದ್ದಲ್ಲ. ಪ್ರಶಸ್ತಿ ಬಂದಿದೆ, ಒಂಥರ ಖುಷಿಯಾಗಿದೆ. ಸೊ ಇದೊಂದು ದೊಡ್ಡ ಜವಾಬ್ದಾರಿ ಇದೆ. ಆ್ಯಕ್ಚುಲಿ ತುಂಬ ದೊಡ್ಡ ಪ್ರಶಸ್ತಿ, ತುಂಬ ದೊಡ್ಡ ಜವಾಬ್ದಾರಿ. ಇನ್ನೂ ಕೂಡ ಹೆಚ್ಚಿನ ಬರವಣಿಗೆ ಮಾಡಬೇಕು. ಪ್ರಶಸ್ತಿಗೋಸ್ಕರ ಬರವಣಿಗೆ ಅಲ್ಲ, ತುಂಬ ಗಂಭೀರವಾಗಿ ನಾನು ಏನು ಮಾಡ್ತೀನಿ ಅದೇ ಧ್ಯಾನದಲ್ಲಿ ಅಥವಾ ಅದೇ ಹದದಲ್ಲಿ
ಬರಿಬೇಕು, ಓದಬೇಕು, ಸಿನಿಮಾ ನೋಡುವ ಅನ್ನುವ ಜವಾಬ್ದಾರಿಯನ್ನು ಇದು ಹೆಚ್ಚಿಸಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎರಡನೇದು, ವೇದಿಕೆ ಎಲ್ಲರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ಶಿವ ಹೇಳಿದ್ದಾರೆ, ರೂಪಾ ಕೂಡ ಹೇಳಿದ್ದಾರೆ. ತುಂಬ ಈ ಸರಿ ನಾನು ಯಾಕೆ ಸಂಭ್ರಮಿಸುವುದು, ಹೆಚ್ಚಿನವ್ರು ಸಂಭ್ರಮಿಸಲ್ಲ ಅನ್ಲಿಕ್ಕೆ ಒಂದು ಕಾರಣ ಅಂದರೆ ಈ ಸಾರಿ ಬಂದಿರೋ ಪ್ರಶಸ್ತಿಗಳಲ್ಲಿ ಅಷ್ಟು ಪ್ರಶಸ್ತಿ ಕರಾವಳಿಗೆ ಬಂದಿರೋದು. ಸೊ ತುಂಬ ಜನ ಬೆಂಗಳೂರಿನಲ್ಲಿ ಹೇಳ್ತಾ ಇದ್ರು ಈ ಸಾರಿ ಎಲ್ಲ ಕರಾವಳಿ ಅವರದ್ದೇ ಆಗೋಯ್ತು ಅಂತ. ಈ ಥರದ್ದು ಯಾಕಂದ್ರೆ ಆಗಬಾರ್ದಂತೇನಿಲ್ಲ, ಅದು ಕರಾವಳಿ ಮಾತ್ರ ಅಲ್ಲ, ಮುಂದಿನ ಸಾರಿ ಅಷ್ಟು ಪ್ರಶಸ್ತಿ ಗುಲ್ಬರ್ಗ ಅಥವಾ ಧಾರವಾಡದವರಿಗೆ ಹೋಗಬೇಕು ಅಂತ ನಾನು ಹೇಳೋದು. ಹೋದ್ರೂ ತೊಂದರೆ ಇಲ್ಲ, ಯಾಕಂದ್ರೆ ನೀವು ಕಳೆದ ಅನೇಕ ದಶಕಗಳನ್ನು ನೋಡಿದರೆ ಪ್ರಶಸ್ತಿಗಳಂದ್ರೆ ಯಾವಾಗಲೂ ಕೂಡ ಹಳೆ ಮೈಸೂರು, ಬೆಂಗಳೂರು ಮೈಸೂರು ಅಲ್ಲಿಗೆ ಮಾತ್ರ. ಯಾಕೆ ಹೋಗಬಾರದು? ಪ್ರಶಸ್ತಿಗಳಲ್ಲೂ ನಮ್ಮ ಪಾಲಿದೆ, ಕರ್ನಾಟಕದಲ್ಲೂ ನಮ್ಮ ಪಾಲಿದೆ. ಸೊ ಕರ್ನಾಟಕ ಅಂದ್ರೆ ಕರಾವಳಿ ಕೂಡ ಭಾಗ. ಹಳೆ ಮೈಸೂರಿನ ಮುದ್ದೆ, ಮಂಡ್ಯ, ಬೆಂಗಳೂರು ಇದ್ದಂಗೆ ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಕರಿ ಕೂಡ ಕರ್ನಾಟಕದ ಕಲ್ಚರ್ನ, ಕರ್ನಾಟಕದ ಒಂದು ಪ್ರತಿನಿಧಿತ್ವದ ತುಂಬಾ ಇಂಪಾರ್ಟೆಂಟ್ ಆದ ಭಾಗ. ಆ ಕಾರಣಕ್ಕೆ ಅದು ಅವ್ರು ಹೊಟ್ಟೆ ಕಿಚ್ಚುಪಡುವ ಅಗತ್ಯ ಇಲ್ಲ. ನನ್ನ ಪ್ರಕಾರ ಸಂಭ್ರಮಿಸ್ಬೇಕು. ಮತ್ತೆ ನಾನು ಹೇಳೋದು ನೆಕ್ಸ್ಟ್ ಟೈಮ್ ಇನ್ನೊಂದು ಭಾಗಕ್ಕೆ ಕರ್ನಾಟಕದ ಯಾವ್ದು ಭಾಗ ಪ್ರಶಸ್ತಿ ಬರಬೇಕು. ಹೀಗೆ ಅದು ಕರಾವಳಿ ಪ್ರಶಸ್ತಿ ಅಲ್ಲ, ಇಡೀ ಕರ್ನಾಟಕದ ಪ್ರಶಸ್ತಿ. ಸೊ ಈ ದೊಡ್ಡ ಜವಾಬ್ದಾರಿ ಇನ್ನೂ ಕೂಡ ನನಗೆ ಪರ್ಸ್ನಲಿ, ನಾನು ಫಿಲ್ಮ್ ಮೇಕಿಂಗ್ ಕೂಡ ಆರಂಭ ಮಾಡಿದ್ದೀನಿ. ಇನ್ನು ಫಿಲ್ಮ್ ಕೂಡ ಮಾಡಬೇಕು ಹೇಳುವ ಆಸೆ ಮತ್ತು ಜವಾಬ್ದಾರಿಯನ್ನು ಕೂಡ ಅದು ಹೆಚ್ಚಿಸಿದೆ. ಮಿಥ್ಯ ತುಂಬ ಒಳ್ಳೆಯ ಸಿನಿಮಾ ನೋಡುವ ಅಭ್ಯಾಸ ನಮ್ಮಲ್ಲಿ ಇಲ್ಲ. ಸಿನಿಮಾ ಕಡಿಮೆ ಆಗ್ತಿದೆ, ಬೇರೆ ಬೇರೆ ಕಾರಣಕ್ಕೆ ಕಡಿಮೆ ಆಗ್ತಿದೆ. ಮೊಬೈಲ್ ಬಂದಿದೆ, ರೀಲ್ನ ಸ್ಪೇಸ್ ಇದೆ, ಯಾರಿಗೂ ಬುರ್ಸೋತಿಲ್ಲ. ಮತ್ತೆ ನಮಗೆ ಬೇಕಾಗುವ ಎಲ್ಲ ಎಂಟರ್ಟೈನ್ಮೆಂಟ್ ರೀಲಲ್ಲೇ ನಾವು ಬಿಂಚ್ ವಾಚ್ ಮಾಡ್ತೀವಿ, ರೀಲಲ್ಲೇ ಸಿಗ್ತದೆ. ಮತ್ತು ತುಂಬ ಕಾರಣ ಇದೆ ಯಾಕೆ ಸಿನಿಮಾ ಕ್ಷೀಣಿಸ್ತಾ ಇದೆ ಅದಕ್ಕೆ ತುಂಬ ಕಾರಣ ಇದೆ. ಆದರೆ ಮಿಥ್ಯಾದಂತಹ ಸಿನಿಮಾವನ್ನು ಯಾಕೆ ನೋಡ್ಬೇಕನ್ನೋದು ಅನ್ನೋ ಸಂದರ್ಭದಲ್ಲಿ ಬಹುಶಃ ನನ್ನಂಥ ವಿಮರ್ಶಕರು ಇನ್ನೂ ಹೆಚ್ಚಾಗಬೇಕು, ಸಮಾಜಕ್ಕೆ ಮುಟ್ಟಿಸ್ಬೇಕು ಅಂತ ಹೇಳಿ ನಾನು ತಿಳಿತೇನೆ. ಬಹುಶಃ ಒಂದು ಹದಿಹರೆಯದ ಹುಡುಗ, ಎರಡು ಅಪ್ಪ ಮತ್ತು ಅಮ್ಮ ಮುಂಬೈನಲ್ಲಿ ಅಪ್ಪ ಅಮ್ಮನನ್ನು ಕಳ್ಕೊಂಡು ಕರಾವಳಿಗೆ ಬರುವ ಹದಿಹರೆಯದ ಹುಡುಗ ಹೇಗೆ ಆ ಮುಂಬೈ ಪ್ರದೇಶದಿಂದ ಕರಾವಳಿಯಲ್ಲಿ ಒಂದು ಮೀನನ್ನು, ಒಂದು ಸಿಹಿ ನೀರಿನ ಮೀನನ್ನು ಸಮುದ್ರದಲ್ಲಿ ಹಾಕಿದ್ರೆ ಅದು ಹೆಂಗೆ ಒಗ್ಗಿಕೊಳ್ಳಲು, ಅಥವಾ ಸಮುದ್ರದ ಮೀನನ್ನು ಸಿಹಿ ನೀರಿಗೆ, ಬ್ಯಾಕ್ ವಾಟರ್ನ ನೀರಿಗೆ ಹಾಕಿದ್ರೆ ಅದು ಹೆಂಗೆ ಅಡಾಪ್ಟ್ ಆಗಲ್ವೋ ಅಂತಹ, ಮತ್ತು ಅದ್ರ ಜೊತೆಗೆ ಅಪ್ಪ ಅಮ್ಮ ಇಬ್ಬರನ್ನು ಕಳ್ಕೊಂಡು ಕ್ರೈಸಿಸ್ ಅಲ್ಲಿರುವ ಹುಡುಗನ ಮನೋಮೂಲದ ಸಂಕಟಗಳನ್ನು ಅತ್ಯಂತ ಅದ್ಭುತವಾಗಿ ಸುಮಂತ್ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಕ್ಚುಲಿ ಅಮೆಝಾನ್ ಪ್ರೈಮಲ್ಲಿ ಇದೆ. ಸುಮಂತ್ ಜೊತೆ ನಾನು ಮಾತಾಡ್ತಿದ್ದೆ. ಸುಮಂತ್ ತುಂಬ ನೋವನ್ನು ಹೇಳ್ತಾ ಇದ್ರು. ಏನಂದರೆ ಅಮೆಝಾನ್ ಪ್ರೈಮಿಂದ ಅವ್ರಿಗೆ ಸಿಕ್ಕಿರೋ ಹಣ 90,000 rupees, 90,000. ಪ್ರದೀಪ್ ಅವರು ರಿಲೀಸ್ ಮಾಡಿದ್ರು ಸಿನಿಮಾವನ್ನು. ಹೇಳ್ತಿದ್ರು ಪ್ರದೀಪ್, ನನ್ನ ಸಂಬಂಧಿಗಳೇ ನೋಡೋಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಇಂತಹ ಹಾಗಿದ್ರೆ ಸಿನಿಮಾ ಯಾಕೆ ಮಾಡಬೇಕು, ಒಳ್ಳೆ ಸಿನಿಮಾ ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಅಥವಾ ವಿಮರ್ಶೆಯನ್ನು ಕೂಡ ನಾವು ಹಾಕೋಬೇಕು. ಅದು ಕೂಡ ತುಂಬ ಮುಖ್ಯ. ನಾಟಕ ತುಂಬ ರೂಪ ನಾಟಕದ ಕಲಾವಿದೆ. ಬೇಸಿಕಲಿ ಅವ್ರದ್ದು ಶಿವದೂತ ಗುಡಿಗೆ 15,000 ಜನ ನೋಡ್ತಾರೆ. ಫಿನಾಮಿನಾ ಇದೆ ಆ್ಯಕ್ಚುಲಿ. ಸೊ ಇಂಥದ್ದೊಂದು ಸಾಧ್ಯ ಆಗುತ್ತೆ. ಅದು ಈ ಬಹುಶಃ ಇಂಡಿಯಾದಲ್ಲ, ವರ್ಲ್ಡಲ್ಲೇ ಇಲ್ಲ. ಹ್ಯೂಜ್, ಇಟ್ಸ್ ಹ್ಯೂಜ್. ನನ್ನ ಪ್ರಕಾರ ಅದು ತುಂಬ ಬೇಕು. ಒಂದು ಸಮಾಜಕ್ಕೆ, ಎಲ್ಲ ರೀತಿಯ ಪ್ರೇಕ್ಷಕರಿಗೆ ರೀಚ್ ಆಗುವ ವಸ್ತು ವಿಷಯ ಅದ ಅನುಭವಕ್ಕೆ, ರಸದ ಅನುಭವಕ್ಕೆ 100% ಅಂತಹ ನಾಟಕಗಳು ಬೇಕು. ಅದೇ ಹೊತ್ತಿಗೆ ನಾವು ನಮ್ಮ ಸಮಾಜ ಮತ್ತು ತಲೆಮಾರು ಬದಲಾಗ್ತಾ ಇದೆ. ನಾವು ಮಕ್ಕಳ ಮನಸ್ಸು, ಶಿಕ್ಷಣ, ಎಜುಕೇಷನ್, ಸಂಕಟಗಳು ಅದು ಕೂಡ ತುಂಬ ಬದಲಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಮಿಥ್ಯಾದಂಥ ಸಿನಿಮಾ ಕೂಡ ತುಂಬ ಮುಖ್ಯವಾದ ಪಠ್ಯ ಮತ್ತು ಒಂದು ಪಾಠ ಪೇರೆಂಟ್ ಆಗಿ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಸಿನಿಮಾ ಅಂದರೆ ಬರೀ ಎಲ್ಲೋ ನಡೆಯುವ ಒಂದು ಕಾಲ್ಪನಿಕ ಕಥೆ ಅಲ್ಲ. ಅದು ನಮ್ಮ ಸಮಾಜದಲ್ಲೇ ಅಥವಾ ನಮ್ಮ ಕುಟುಂಬದಲ್ಲೇ ಅದನ್ನು ನಾವು ಕಾಂಟೆಕ್ಸ್ಟ್ ಮಾಡ್ಕೊಳ್ಳಿಕ್ಕೆ 100% ಸಾಧ್ಯ ಇದೆ. ಸೊ ಆ ದೃಷ್ಟಿಯಿಂದ ಮಿಥ್ಯಾದಂಥ ಸಿನಿಮಾಗಳನ್ನು ಗೆಲ್ಲಿಸುವ ಜವಾಬ್ದಾರಿ ಕೂಡ ತುಂಬ ಇಂಪಾರ್ಟೆಂಟ್. ಸಾಧ್ಯ ಆದರೆ, ಸಂದರ್ಭ ಆದರೆ ನಾವು ತುಂಬ ಪಾಪ್ಯುಲರ್ ಸಿನಿಮಾ ಅಥವಾ ಪಾಪ್ಯುಲರ್ ನಾಟಕದ ಜೊತೆಗೆ ಇಂತಹ ಗಂಭೀರ ಸಿನಿಮಾಗಳನ್ನು ನೋಡುವ ಮತ್ತು ಅದನ್ನು ಪ್ರೋತ್ಸಾಹ ಮಾಡುವ ಪರಿಪಾಠ ಬಳಸ್ಕೋಬೇಕು ಹೇಳಿ ನನ್ನನ್ನು ಸೇರಿ ನಾನು ಹೇಳ್ತಾ ಇರೋದು, ನನ್ನ ಅಭಿಪ್ರಾಯಿಸ್ತೇನೆ. ರೂಪ ತುಂಬ ಮಿಥ್ಯಾದ ಚೈಲ್ಡ್ ಆ್ಯಕ್ಟರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ.
ತುಂಬ ಚೆನ್ನಾಗಿ ಆವತ್ತಿಗೆ ತುಂಬ ಸಣ್ಣವಿದ್ದ, ಈಗ ತುಂಬ ದೊಡ್ಡವಾಗಿದ್ದಾನೆ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ಸಣ್ಣ ಹುಡುಗ, ಸಣ್ಣ ಮಗು ಥರ ಇದೆ ಅದು. ಈಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಬಹುಶಃ ಅವನು ಕಾರಣ ಮತ್ತು ಡೈರೆಕ್ಟ್ರು ಕಾರಣ. ರೂಪಾ ಅವರಂತೂ ಅಮೇಝಿಂಗ್. ರೂಪಾ ಅವರು ಪ್ರಜಾವಾಣಿ ಸಿನಿಮಾ ಅವಾರ್ಡ್ಸ್ ಇತ್ತು ಈ ಸಾರಿ. ಅವರು ಕಾಂಪಿಟಿಷನ್ ಆಗಿದ್ದರು, ಅವರಿಗೆ ಸಿಕ್ಕಿರಲಿಲ್ಲ, ಬೇರೆಯವ್ರಿಗೆ ಸಿಕ್ತು. ಅಷ್ಟೊತ್ತಿಗೆ ನಾನು ಹೇಳಿದ್ದೆ, ನೀವು ಇದು ಮಾಡಿಬಿಡಿ, ನಿಮ್ಗೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತೇಳಿ. ಅದಾದ 15 ದಿವಸದಲ್ಲೇ ಹೊಸ ಸುದ್ದಿ ಬಂದಿದೆ, ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಪ್ರಜಾವಾಣಿಗಿಂತ 10 ಪಟ್ಟು ದೊಡ್ಡ ಇಂಬು ಬಗ್ಗೆ ಕೂಡ ನಾನೊಂದು ಮಾತು ಹೇಳಬೇಕು, ತುಂಬ ಇಂಪಾರ್ಟೆಂಟ್ ಅದು. ತುಳು ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಪುನಃ ನಾನು ಹೇಳ್ತೀನಿ, ನವೀನ್ ಡಿ ಪಡೀಲ್ ಅವರು ಎಂಥ ಅದ್ಭುತ ಆ್ಯಕ್ಟರ್ ಅಂದರೆ, ನಮಗೆ ನಾಟಕದ ಮೂಲಕ ಅಷ್ಟೇ ಗೊತ್ತು, ಬಟ್ ನಾಟಕಕ್ಕೆ ತುಂಬ ಮಿತಿ ಇದೆ ನಾಟಕಕ್ಕೆ. ಪ್ರತಿ ಮಾಧ್ಯಮಕ್ಕೂ ಅಷ್ಟು ಮಿತಿ ಇದೆ, ಸಿನಿಮಾಕ್ಕೂ ಕೆಲವು ಮಿತಿ ಇದೆ, ಲಿಮಿಟೇಷನ್ಸ್ ಇದೆ, ನಾಟಕಕ್ಕೂ ಅಷ್ಟು ಮಿತಿ ಇದೆ. ಅದೇ ಹೊತ್ತಿಗೆ ನಾಟಕಕ್ಕೂ ಪಾಸಿಬಿಲಿಟಿ ಇದೆ, ಸಾಧ್ಯತೆಗಳಿದೆ, ತುಂಬ ಸ್ಟ್ರಾಂಗ್ ಆದ ಸಾಧ್ಯತೆ ಇದೆ. ಸಿನಿಮಾಕ್ಕಂತೂ ಹ್ಯೂಜ್ ಆದ ಪಾಸಿಬಿಲಿಟೀಸ್ ಇದೆ. ನನಗೆ ನವೀನ್ ಡಿ ಪಡೀಲ್ ಅವರ ಆ್ಯಕ್ಟಿಂಗ್ ನೋಡಿ ನನಗನ್ಸಿದ್ದು, ಮಲಯಾಳಂನ ಒಬ್ಬ ಆ್ಯಕ್ಟರ್ ರೀಸೆಂಟ್ಲಿ ಸತ್ತು ಹೋದ್ರು, ಸಲೀಂ ಅಹಮದ್ ಅನ್ನೋ ಒಬ್ಬ ಆ್ಯಕ್ಟರ್. ಆತನೊಂದು ಸಿನಿಮಾ ಆದಾಮಿಂಟೆ ಮಕಾನ್ ಅಬು ಅಂತ ಒಂದು ಸಿನಿಮಾ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು, ಬೆಸ್ಟ್ ಸಿನಿಮಾ ಅಂತ. ಮತ್ತೆ ಆ ಆ್ಯಕ್ಟರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದಿತ್ತು. ಆತ ಬೇಸಿಕಲಿ ಮಲಯಾಳಂನ ಪಾಪ್ಯುಲರ್ ಸಿನಿಮಾ ಮತ್ತು ಪಾಪ್ಯುಲರ್ ನಾಟಕದ ಕಲಾವಿದ. ಬಟ್ ಆ ಸಿನಿಮಾದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅಮೇಝಿಂಗ್. ಅದು ಒಬ್ಬ ಆ್ಯಕ್ಟರ್ಗಿರುವ, ನಾವು ಹೇಳ್ತೀವಿ ಆ್ಯಕ್ಟರ್ ಹೆಂಗಿರ್ಬೇಕಂದ್ರೆ, ಆ್ಯಕ್ಟರ್ನ ಗುಣ ಸ್ವಭಾವ, ಡೈಲಾಗ್ ಮತ್ತು ಗೆಸ್ಚರ್ಸ್ ಇದೆಯಲ್ಲ, ಅದು ತುಂಬ ಸ್ಪಾಂಟೇನಿಯಸ್ ಆಗಿರಬೇಕು ಅಂತ. ಅದು ಬರ್ತಾ ಇರಬೇಕು, ಅದು ತುಂಬ ಕರ ಕಾಣಬಾರದು. ನಾವು ಮಾತನಾಡುವ ಹಾಗೆ, ಅಥವಾ ನಾವು ನಮ್ಮ ಸ್ನೇಹಿತರು ಯಾರೋ ಸಿಕ್ಕಿ ಯಾವುದೋ ಒಂದು ಜಂಕ್ಷನ್ನಲ್ಲಿ ನಿಂತು ಮಾತನಾಡುವ, ತುಂಬ ಸಹಜವಾಗಿ ಮಾತಾಡ್ತೀವಿ, ಆ ಥರ ಸ್ಪಾಂಟೇನಿಯಸ್ ಆಗಿ ಸಹಜವಾಗಿ ಬರಬೇಕು. ಸೊ ಅಂತಹ ಗುಣ ಬಹುಶಃ ನವೀನ್ ಡಿ ಪಡೀಲ್ ಅವರು, ಇವನ್ ರೂಪಾ ಅವರಿಗೆ ಕೂಡ ಇದೆ. ರೂಪಾ ತುಂಬ ತುಳು ನಾಟಕಗಳು ಮಾಡಿದ್ದಾರೆ. ತುಳು ನಾಟಕದ ಟೆಂಪ್ಲೇಟ್ ಮತ್ತು ಫಾರ್ಮ್ಯಾಟ್ ಡಿಫರೆಂಟ್. ಅದರ ಸಿನಿಮಾದ ಫಾರ್ಮ್ಯಾಟ್ ಮತ್ತು ಟೆಂಪ್ಲೇಟ್ ಅದು ನಟನ ನೀರಿನ ಗುಣ ಇದ್ರೆ ಮಾತ್ರ, ನೀರನ್ನ ಯಾವ ಪಾತ್ರೆಗೆ ಹಾಕಿ ಅದು ಫಿಲ್ ಆಗುತ್ತೆ. ಆ ಥರ ಗುಣ, ಸ್ಪಾಂಟ್ಯಾನಿಟಿ ಮತ್ತು ಜೈವಿಕವಾಗಿ ತುಂಬ ಆರ್ಗ್ಯಾನಿಕ್ ಆಗಿ ಡೈಲಾಗನ್ನು ಡೆಲಿವರಿ ಮಾಡುವ, ನಟಿಸುವ ಕೌಶಲ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಬಟ್ ಪಡೀಲ್ ಅವರಿಗೂ ಕೂಡ ಸಾಧ್ಯ ಆಗಿದೆ, ರೂಪಾ ಅವರಿಗೂ ಕೂಡ ಸಾಧ್ಯ ಆಗಿದೆ. ಆ ಕಾರಣಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸುಲಭದ ಅವಾರ್ಡ್ ಅಲ್ಲ ಅದು. 400 ಸಬ್ಮಿಷನ್ ಇದೆ. ಆ 400 ಸಬ್ಮಿಷನಲ್ಲಿ 2 ಲೇಯರ್ ಇರುತ್ತೆ. ಫಸ್ಟು ಒಂದು ಹಂತ ಇರುತ್ತೆ. ಅದನ್ನು ಮುಗಿಸಿ ಆದಮೇಲೆ 400 ಸಿನಿಮಾಗಳಿಂದ 50 ಸಿನಿಮಾಗಳನ್ನು ಮತ್ತೆ ಪುನಃ ಸೆಲೆಕ್ಟ್ ಮಾಡ್ತಾರೆ. ಆ 50 ಸಿನಿಮಾಗಳಲ್ಲಿ 35 ಕಾಂಪಿಟಿಷನ್ಸ್ ಇರುತ್ತೆ, ಸೆಗ್ಮೆಂಟ್ಸ್. ಮತ್ತು ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ನ್ಯಾಷನಲ್ ಅವಾರ್ಡ್ ಬರೋದು ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಸೊ ಅದು ಅವರ ಆ ಸುಲಲಿತವಾದ, ಅಂದರೆ ಯಾವುದೇ ಕ್ಯಾರೆಕ್ಟ್ರಿಗೆ ಕೂಡ ಒಗ್ಗುವ ಸ್ವಭಾವ ಮತ್ತು ತರಬೇತಿ, ಕೈಂಡ್ ಆಫ್ ತರಬೇತಿ, ಅದು ಒಂದು ತರಬೇತಿ ಕೂಡ ಬೇಕು ಅದಕ್ಕೆ, ಒಂದು ಗುಣದಿಂದಾಗಿ. ಸೊ ಪಡೀಲ್ ಅವರು ಕೂಡ ಹಾಗೆ ನಂಗೆ ಅಮೇಝಿಂಗ್ ಅನಿಸ್ತದೆ. ಪಡೀಲ್ ಅವರು ಎಷ್ಟೇ ಕಾರಣ, ಮತ್ತೆ ರೂಪಾ ಅವರ ಗುಣ, ನಟನೆ ಗುಣ ಅಷ್ಟೇ ಕಾರಣ. ಅದೇ ಹೊತ್ತಿಗೆ ಡೈರೆಕ್ಟ್ರು ಕೂಡ ನಮ್ಮಲ್ಲಿ ಇಲ್ಲ, ತುಂಬ ಅದ್ಭುತವಾದ ಡೈರೆಕ್ಟರು, ವಿದ್ಯಾದ ಡೈರೆಕ್ಟರ್ ಸುಮಾರು, ನಮ್ಮ ಉಡುಪಿಯ ಬ್ರಹ್ಮಾರ್ದವರು 40 lakh ರೂಪೀಸಲ್ಲಿ ಮಾಡಿದ ಸಿನಿಮಾ. ನಾವು ರೀಸೆಂಟ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು ಕನ್ನಡದಲ್ಲಿ, ತುಂಬ ಬಕವಾಸ್ ಮತ್ತು ಕೆಫ್ ಸಿನಿಮಾ. ಅದರ ಹಾಡಿಗೆ 8 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಇಮ್ಯಾಜಿನ್ ಮಾಡಿಕೊಳ್ಳಿ. ಸಿಕ್ಕಾಪಟ್ಟೆ ಮಹಿಳೆಯನ್ನು ತುಂಬ ಕೆಟ್ಟದಾಗಿ ಬಿಂಬಿಸಿ ಕೋರ್ಟ್ನಿಂದ ಮತ್ತು ಸಂಸತ್ತಲ್ಲೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಚೀಮಾರಿ ಕೂಡ ಬಂತು. ಅಂತ ಕೆಟ್ಟ ಕನ್ನಡದ ಸಿನಿಮಾ, ಅಂಥ ಸಿನಿಮಾ ಕೂಡ ಇದೆ, ದೌರ್ಭಾಗ್ಯ. ಅದೇ ಹೊತ್ತಿಗೆ ಸುಮಂತ್ ಅಂತ ನಿರ್ದೇಶಕ 40 ಲಕ್ಷದಲ್ಲಿ ಸಿನಿಮಾ ಮಾಡ್ತಾರೆ. ಮತ್ತು ತುಂಬ ಬೇಜಾರು ಕೂಡ ಇದೆ, ಒಂದು ತುಂಬ ಜನ ನೋಡಿಲ್ಲ ಮತ್ತು ಹಾಕಿದ ಹಣ ಕೂಡ ಬಂದಿಲ್ಲ. ಸೊ ಈ ಥರ ಸ್ವಭಾವದ ಸುಮಂತ್ ಆ್ಯಕ್ಟರ್ ಕೂಡ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸುಮಂತ್ನ ಕ್ರಿಯೇಟಿವ್ ಆದ ಸ್ಪೇಸ್ ಮತ್ತು ಸಾಧ್ಯತೆ ಅಥವಾ ತಾಕತ್ತಿದೆಯಲ್ಲ, ಅದು ಕೂಡ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನವೀನ್ ಡಿ ಪಡೀಲ್ ಅವ್ರ ಬಗ್ಗೆ ಕೂಡ ಹೇಳಬೇಕಂದ್ರೆ, ಪಡೀಲ್ ಅವರು ಆ್ಯಕ್ಟರು ಮತ್ತು ಆ್ಯಕ್ಟರ್ ಗುಣ ತುಂಬ ಚೆನ್ನಾಗಿ ಪ್ರಕಟ, 100% ಅಮೇಝಿಂಗ್ ಆ್ಯಕ್ಟರ್. ಮತ್ತು ನನಗನ್ಸುತ್ತೆ ಅದೇ ಹೊತ್ತಿಗೆ ಶಿವಧ್ವಜ್ ಅಂತ ಡೈರೆಕ್ಟರ್ಗಳ ಕೆಲಸ ಇದೆಯಲ್ಲ, ನಾವು ತುಂಬ ಸಹಜವಾಗಿ ನಮ್ಗೆ ಗೊತ್ತಿದೆ, ನಾಟಕದ ಕಲಾವಿದರಿಗೆ ಸ್ವಲ್ಪ ಕೈ ಬಾಯಿ ಹೆಚ್ಚಿರುತ್ತೆ. ಅವರನ್ನು ಸಿನಿಮಾಕ್ಕೆ ತಂದರೆ ಸ್ವಲ್ಪ, ಅಂದರೆ ನಾಟಕದಲ್ಲಿ
ಇಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರೆ, ಸ್ಟೇಜ್ ಇದ್ರೆ ಕೊನೆಯ ಪ್ರೇಕ್ಷಕ ಕೂಡ ನೋಡ್ಬೇಕಲ್ಲ, ಅಷ್ಟು ಕೈ ಹೀಗೆ ಮಾಡಬೇಕು, ಸ್ವಲ್ಪ ಆಂಗಿಕ ಭಾಷೆ ಇದೆಯಲ್ಲ ಅದು ಹೆಚ್ಚಿರೋದು. ಬಟ್ ಕ್ಯಾಮ್ರಾಕ್ಕೆ ಅಗತ್ಯ ಇರೋದಿಲ್ಲ, ಕ್ಯಾಮ್ರಾ ತುಂಬ ಕ್ಲೋಸ್ ಹೋಗುತ್ತೆ. ಸೊ ಅದು ಹೊತ್ತಿಗೆ ಡೈರೆಕ್ಟ್ರಿಗೆ ಎಷ್ಟು ಬೇಕು, ಏನು ಬೇಕು, ಒಬ್ಬ ತುಂಬ 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 ಪ್ರೊಫೆಷ್ನಲ್ ಆದ ಥಿಯೇಟರ್ ಆ್ಯಕ್ಟರ್ನಿಂದ ಸಿನಿಮಾಗೆ ಎಷ್ಟು ಬೇಕಂತ ಹೇಳಿ ಹಿಂಡಿ ತೆಗೆಯುವ ಗುಣ ಇದೆಯಲ್ಲ, ಅದು ನಿರ್ದೇಶಕ ಸುಮಂತ್ ಭಟ್ ಅಥವಾ ಶಿವಧ್ವಜ್ ಅಂತ ಡೈರೆಕ್ಟರ್ ಇರಲಿಲ್ಲ ಅಂದರೆ 100% ಅವರ ನಟನೆ ಕೂಡ ತುಂಬ ಕಷ್ಟ ಆಗ್ತಿತ್ತು ಮತ್ತು ಅಂಥ ಒಳ್ಳೆ ಸಿನಿಮಾಗಳು ಕೂಡ ಬರ್ತಾ ಇರಲಿಲ್ಲ. ತುಂಬ ಒಳ್ಳೆಯ ಸಿನಿಮಾ, ಹಿಂಗು ತುಂಬ ಸಣ್ಣ ಕಂಟೆಂಟು, ತುಂಬ ನೀಟಾಗಿ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಇಂತಹ ಎಲ್ಲರಿಗೂ ಕೂಡ ಶುಭಾಶಯ ಹೇಳ್ತಾ ಮತ್ತು ನನ್ನನ್ನು ಇಲ್ಲಿ ಕರೆದು ಇಂತಹ ಒಂದು ಸಂದರ್ಭಕ್ಕೆ ಅವಕಾಶ ಕೊಟ್ಟ, ಮಾತಾಡಲಿಕ್ಕೆ, ನನ್ನ ಅನುಭವ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಕೂಡ, ಎಸ್ಪೆಷಲಿ ರೋಹನ್ ಕಾರ್ಪೊರೇಷನ್ಗೆ ಎಲ್ರಿಗೂ ಕೂಡ ನಮಸ್ಕಾರ ಹೇಳ್ತಾ ಮತ್ತು ಪ್ರಶಸ್ತಿ ಗೆದ್ದಿರುವ ನನ್ನ ಎಲ್ಲ ಸ್ನೇಹಿತರಿಗೆ, ಸಂಗಾತಿಗಳಿಗೆ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನಾನು ಮಾತುಗಳನ್ನು. And now to our last speaker, Balanata, the child artist Atish S. Shetty. Atish S. Shetty. ಜೋರಾದ ಚಪ್ಪಾಳೆ ಕೊಡೋಣ to our best child actor and Balanata Atish S. Shetty. Please. ಮೊದಲಾಗಿ ಇಲ್ಲಿರೋ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಸ್ಟೇಜಲ್ಲಿರೋ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯಾಷನಲ್ ಅವಾರ್ಡ್ ಒಂದು ದೊಡ್ಡ ವಿಷಯ, ನ್ಯಾಷನಲ್ ಅವಾರ್ಡ್ ಸಿಗೋದು ತುಂಬ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಆ್ಯಂಡ್ ಇಲ್ಲಿ ನಾನು ಇದರಲ್ಲಿ ನಾನು ಇವತ್ತು ಮಾತಾಡಿಲ್ಲ, ಮೈಕಲ್ಲಿ ಮಾತಾಡ್ತಿದ್ದೆ ಯೂಶ್ವಲಿ, ಫಸ್ಟ್ ಟೈಮ್ ಮೇ ಬಿ ಇದರಲ್ಲಿ ಮಾತಾಡ್ತಿರೋದು. ಆದರೂ ಮೊದಲನೇದಾಗಿ ಮಿಥ್ಯಾ ಸಿನಿಮಾದಲ್ಲಿ ನನಗೆ ಕೊಟ್ಟಿರೋ ಸುಮಂತ್ ಭಟ್ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಹೇಳ್ತೀನಿ, ಹಿ ಡಿಸರ್ವ್ಸ್ ಇಟ್ ಆಲ್ಸೋ. ಆ್ಯಂಡ್ ಹಾಗೆ ನನ್ನ ಜೊತೆ ಕೋ ಆಕ್ಟರ್ ಆಗಿ ಪ್ರಕಾಶ್ ಸಿಂಗ್ನಾಳ್ ಸರ್, ರೂಪಾ ವರ್ಕಾಡಿ ಮ್ಯಾಮ್ ತುಂಬ ಥ್ಯಾಂಕ್ಸ್. ಹಾಗೂ ರಕ್ಷಿತ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಮಾತಾಡಲ್ಲ. ಎಟ್ ಲಾಸ್ಟ್ ರೋಹನ್ ಕಾರ್ಪೊರೇಷನ್, ನಿಮಗೆ ತುಂಬ ಥ್ಯಾಂಕ್ಸ್, ಕರೆದು ಸಪೋರ್ಟ್ ಮಾಡಿದ್ದಕ್ಕೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಇಲ್ಲಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್. Thank you so much, Atish S. Shetty. ನನ್ನ ತಂದೆಯವರಿಗೆ ಇವತ್ತು ಬರಲಿಕ್ಕೆ ಆಗಲಿಲ್ಲ, ಒಂದು ಎಮರ್ಜೆನ್ಸಿ ಕೆಲಸದಿಂದ ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಇತ್ತು. ಅದಕ್ಕೆ ಅವರು ನಾನು ಅವರ ಪರವಾಗಿ ಮತ್ತು ನನ್ನ ಸೈಡಿಂದ ಎಲ್ಲರಿಗೆ, ಸ್ಟೇಜಲ್ಲಿರುವ ಎಲ್ಲರಿಗೆ ಫ್ರಮ್ ದ ಬಾಟಮ್ ಆಫ್ ಅ ಹಾರ್ಟ್ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ನಾನು ಯಾವ ಇಂಟರ್ವ್ಯೂಯಲ್ಲಿ ಎಲ್ಲೇ ಇರಲಿ, ನಾನು ಹೇಳಬೇಕು ಇಷ್ಟೇ, ನಮ್ಮ ಮಂಗಳೂರು ಬೆಳಿಬೇಕು. ನಾವು ಖಾಲಿ ಈಗ ಬಿಲ್ಡಿಂಗ್ ಹಾಕಿದ್ರೆ, IT ತಂದಿದ್ರೆ ಅದರೆಲ್ಲದಿಂದ ಆಗೋದಿಲ್ಲ. ನಾವು ಎಲ್ಲವನ್ನು ಮಾಡಬೇಕು, ಫಿಲ್ಮ್ ಸಿಟಿ ಮಾಡಬೇಕು, ಫಿಲ್ಮನ್ನು ಇನ್ನೂ ಪ್ರಮೋಟ್ ಮಾಡಬೇಕು, ಸಿನಿಮಾವನ್ನು ಪ್ರಮೋಟ್ ಮಾಡಬೇಕು. ಸೊ ದೇ ಆರ್ ಡೂಯಿಂಗ್ ಇಟ್ ಅಟ್ ಅ ನ್ಯಾಷನಲ್ ಲೆವೆಲ್. ಸೊ ಇದು ಒಂದು ಬೇರೆನೇ ಅಚೀವ್ಮೆಂಟ್, ನಮಗೆ ಯಾರಿಗೆ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತಂದೆಯವರು ನನಗೆ ಯಾವಾಗ ಹೇಳ್ತಾರೆ, ನನಗೆ ಒಂದು ಚಾನ್ಸ್ ಕೊಡು, ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾರಂತೆ ಅವರು. ಆದರೆ ಪ್ರಾಬ್ಲಮ್ ಏನಂದರೆ ಅವರು ತಮ್ಮ, ನಾನು ಅಣ್ಣ ಅಂತೆ, ಅದು ಒಂದು ಕಷ್ಟ ನನಗೆ. ಅದಕ್ಕೆ ಏನು ಹೇಳಲಿಕ್ಕೆ ಆಗೋದಿಲ್ಲ, ನಾನು ಆಯ್ತು ಓಕೆ ಅಂತ ಹೇಳಿದ್ರು ಅಷ್ಟೇ. ಬಟ್ ನಮಗೆ ಅಷ್ಟು ಟ್ಯಾಲೆಂಟ್ ಇಲ್ಲ, ಪ್ರಾಬ್ಲಮ್ ಅದು. ಇಲ್ಲಿ ಸ್ಟೇಜಲ್ಲಿ ಇರುವ ಏನು ಟ್ಯಾಲೆಂಟ್ ಪವರ್ ಇದೆ, ಆ ಟ್ಯಾಲೆಂಟ್ ಪವರ್ ನಮಗೆ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕೆ ನೋಡಿ, ವಾಟ್ ಕೆಪಾಸಿಟಿ ಇಟ್ ಟೇಕ್ಸ್ ಒಂದು ನ್ಯಾಷನಲ್ ಲೆವೆಲಲ್ಲಿ. ನಮ್ಮ ಇಂಡಿಯಾದಲ್ಲಿ ಇಷ್ಟು ಆ್ಯಕ್ಟರ್ಸ್ ಇದ್ದಾರೆ, ಇಷ್ಟು ಸಿನಿಮಾದವರು ಎಂಗೇಜ್ ಆಗಿರುವ ಜನರಿದ್ದಾರೆ. ಅವರು ಒಟ್ಟಿಗೆ ಎಲ್ಲ ಕಂಪೀಟ್ ಮಾಡಿ, ಬಟ್ ಸೇಮ್ ಟೈಮ್ ಆ ಅಪ್ರಿಷಿಯೇಷನನ್ನು ಅಚೀವ್ ಮಾಡಲಿಕ್ಕೆ ಯು ನೀಡ್ ಅ ಲಾಟ್ ಆಫ್ ಬ್ಲೆಸ್ಸಿಂಗ್ ಒಂದು ಪಾರ್ಟ್, ಬಟ್ ಆಲ್ಸೋ ನೀಡ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್. ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇವರು ಈಗ ಆ ಸ್ಟೇಜಿಗೆ ರೀಚ್ ಆಗಿದ್ದಾರೆ. ಸೊ ಜೆನ್ಯೂನ್ಲಿ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ಐ ವಿಲ್ ನಾಟ್ ಟೇಕ್ ಅ ಲಾಟ್ ಆಫ್ ಯುವರ್ ಟೈಮ್. ನಾವು ಯಾಕೆ ಇಲ್ಲಿ ಸೇರಿದಂತೆ, ಒಂದು ಫಸ್ಟ್ ಆಫ್ ಆಲ್ ಅವರಿಗೆ ಫೆಲಿಸಿಟೇಷನ್ ಮಾಡಲಿಕ್ಕೆ, ಬಿಕಾಸ್ ಇಟ್ ಇಸ್ ಅ ಬಿಗ್ ಅಚೀವ್ಮೆಂಟ್. ಆ್ಯಂಡ್ ಸೆಕೆಂಡ್ಲಿ, ಆ್ಯಸ್ ಯು ಆಲ್ ನೋ, ನಾವು ರೀಸೆಂಟ್ಲಿ ಶಾರುಖ್ ಖಾನ್ ಅನ್ನು ಮಂಗಳೂರಿಗೆ ತಂದಿದ್ದೀವಿ. ಖಾಲಿ ನಮಗೆ ಖುಷಿ ಇಲ್ಲ, ಅವರಿಗೆ ಸಹ ಖುಷಿ, ಅವರಿಗೆ ಸಹ ತುಂಬ ಖುಷಿ ಆಯಿತು ಮಂಗಳೂರು ಬಂದು. ಆ್ಯಂಡ್ ದಟ್ ಇಸ್ ಓನ್ಲಿ ಪಾಸಿಬಲ್ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್. ನಮ್ಮ ಪ್ರೆಸ್, ಮೀಡಿಯಾ, ಇವೆಂಟ್ ಪಾರ್ಟ್ನರ್ಸ್, ಸ್ಟಾಫ್, ಕಾಲೀಗ್ಸ್, ವೆಲ್ ವಿಶರ್ಸ್, ಫ್ಯಾಮಿಲಿ ಎಲ್ಲರೂ ನಮಗೆ, ಪೊಲೀಸ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಆಲ್ ದ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ವಿ ಆರ್ ಏಬಲ್ ಟು ಮ್ಯಾನೇಜ್, ವಿ ಆರ್ ಏಬಲ್ ಟು ಸಸ್ಟೈನ್. ಅಂದರೆ ಪ್ರೋಗ್ರಾಮ್ ಒಂದು ಒಳ್ಳೆ ರೀತಿಯಲ್ಲಿ ಹೋಯ್ತು ಅಂದರೆ ನನಗೆ ಒಂದು ಖುಷಿ.
ನಾವು ಮಾಡಿದ್ದು ಹಾರ್ಡ್ ವರ್ಕ್ ಪಾಸ್ 1.5 month. ಯಾರು ಇಲ್ಲಿ ಎಲ್ಲರೂ ಸಂಡೇಗೆ ಬಂದಿದ್ದಾರೆ, ಎಲ್ಲ ಒಂದು 10 o'clock 11 o'clock 1 ಗಂಟೆಗೆ ತನಕ ಕೆಲಸ ಮಾಡಿದ್ದಾರೆ. ನಮ್ಮ GM ಅವರಿಗೆ ಅವರು ನನಗೆ ಯಾವಾಗ ಹೇಳ್ತಾ ಇದ್ರು, ಡಿಯಾನ್ ಇಷ್ಟು ಕಷ್ಟ ಬೇಕು ಮಾಡಲಿಕ್ಕೆ, ಇದು ಆಲ್ರೆಡಿ ನಮ್ದು ಇಷ್ಟು ಪ್ರಾಜೆಕ್ಟ್ ಇದೆ. ನಾನು ಅವ್ರಿಗೆ ಹೇಳಿದ್ರು, ನಾವು ಪ್ರಾಮಿಸ್ ಮಾಡಿದ್ದೇವೆ, ನಾವು ಮಾಡಲೇಬೇಕು. ನಾವು ಪ್ರಾಮಿಸ್ ಮಾಡಿದ್ದೇವೆ, ನಾವು ಮಾಡಿದ್ದೇವೆ, ನಮಗೆ ಒಂದು ಖುಷಿ. ಅದಕ್ಕೆ ನನಗೆ ಅದರ ಇವೆಂಟ್ ಆದ ನಂತರ ತುಂಬ ಜನರು ಹೇಳಿದ್ರು, ಇವೆಂಟ್ ಒಳ್ಳೇದಾಗಿ ಹೋಯಿತು, ನಮಗೆ ತುಂಬ ಖುಷಿ ಆಯಿತು. ಅದಕ್ಕೆ ಈ ನಮ್ಮ ಸೈಡಿಂದ ಒಂದು ಸಂದು ಇವತ್ತು ಊಟ ಎಲ್ಲರಿಗೆ, ಯಾಕೆಂದರೆ ಅದು ಒಂದು ಥ್ಯಾಂಕ್ಫುಲ್ನೆಸ್, ಒಂದು ಗ್ರೇಟ್ಫುಲ್ನೆಸ್ ಇದೆ ನಮಗೆ. ಅದು ಒಂದು ನಾವು ತೋರಿಸ್ಬೇಕಂತ ನಮಗೆ ಒಂದು ಮನಸ್ಸಿತ್ತು. ಸೊ ನಾನು ಇನ್ನೂ ಎಕ್ಸ್ಟೆಂಡ್ ಮಾಡಲ್ಲ, ಊಟದ್ದು ಟೈಮ್ ಆಯಿತು, 1:30 ಕ್ರಾಸ್ ಆಯಿತು ನನ್ನ ಲೆಕ್ಕದಲ್ಲಿ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು, ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು ಗೈಸ್. ಥ್ಯಾಂಕ್ ಯು, ಗುಡ್ ಡೇ. ಥ್ಯಾಂಕ್ ಯು. ಡಿಯಾನ್ ಮೊಂತೆರೋ, ಆಸ್ ಈ ಸೆಡ್, ಅವ್ರು ಹೇಳಿದ್ರು ನಮಗೆ ಟ್ಯಾಲೆಂಟ್ ಇಲ್ಲ, ಏನು ಮಾಡೋದು ಅಂತ. ಬಟ್ ಯು ಹ್ಯಾವ್ ಅ ಸಪೋರ್ಟಿಂಗ್ ಕೆಪಾಸಿಟಿ ಆ್ಯಂಡ್ ದಟ್ ಇಸ್ ವಾಟ್ ಮೇಕ್ಸ್ ಆಲ್ ದಿ ಟ್ಯಾಲೆಂಟ್ ನೋನ್ ಟು ದಿ ಪೀಪಲ್. ಎಸ್ ಆರ್ ನೋ? ಹೌದಲ್ಲ? ಅವರಂಥ ಒಂದು ಬಿಸ್ನೆಸ್ ಆಂಟ್ರಪ್ರಿನರ್ಸ್ ಅವರು ನಮ್ಮಂಥ ಟ್ಯಾಲೆಂಟ್ಸ್ನವರಿಗೆ ಸಪೋರ್ಟ್ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಕರಾವಳಿಯ ಜನತೆ ಹಾಗೂ ನಮ್ಮ ಕರಾವಳಿಯ ಟ್ಯಾಲೆಂಟನ್ನು ನೋಡಲಿಕ್ಕೆ ನಮ್ಮೆಲ್ಲರಿಗೊಂದು ಖುಷಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಬಿಫೋರ್ ವಿ ಮೂವ್ ಅಹೆಡ್, ವಿ ಹ್ಯಾವ್ ಮೀಡಿಯಾ ಟೀಮ್ ವಿತ್ ಅಸ್. ಮೀಡಿಯಾದವರಿದ್ದಾರೆ. ನಿಮ್ಗೆ ಏನಾದರೂ ಪ್ರಶ್ನೆ ಇದೆಯಾ? ನಮ್ಮ ಪ್ರಶಸ್ತಿ ವಿಜೇತರು ನಮ್ಮೊಂದಿಗೆ ಇದ್ದಾರೆ. ಸೊ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಒಂದು 2 ನಿಮಿಷ ನಿಮಗೋಸ್ಕರ ನಾವು ಕೊಡಲಿದ್ದೇವೆ. ಸಾಧನೆಗಳಿಗೆ ದಾರಿಯಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಇಂದಿನ ನ್ಯಾಷನಲ್ ಅವಾರ್ಡ್ ಫೆಲಿಸಿಟೇಷನ್ ಸೆರೆಮನಿ ಆರ್ಗನೈಸ್ಡ್ ಬೈ ರೋಹನ್ ಕಾರ್ಪೊರೇಷನ್ ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವ ಸಮಯ. ಥ್ಯಾಂಕ್ ಯು ಎವ್ರಿವನ್ ಫಾರ್ ಬೀಯಿಂಗ್ ವಿತ್ ಅಸ್. ಹ್ಯಾವ್ ಅ ವಂಡರ್ಫುಲ್ ಆಫ್ಟರ್ನೂನ್. ಧನ್ಯವಾದಗಳು. ನಮಸ್ಕಾರ.